ಶ್ರೀಮದ್ ಭಾಗವತದಲ್ಲಿ ಮಾತು ಬರುತ್ತೆ, ಯಾರು ನಿಜವಾದ ಭಾಗ್ಯವತ್ತರು ಅಂತ. ಇದು ಸ್ವತಃ ಪರೀಕ್ಷಿತ್ ಮಹಾರಾಜ ಹೇಳುವ ಮಾತು. ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ನಾವು ಏನು ಅನ್ಕೋತೀವಿ ಅಂದರೆ, ಯಾರ ಬಳಿ ಹೆಚ್ಚು ಧನ ಸಂಪತ್ತು, ಜನಬಲ, ಸೌಂದರ್ಯ, ಒಳ್ಳೆಯ ರೂಪ ಇದೆಯೋ ಅವರು ಬಹಳ ಭಾಗ್ಯಶಾಲಿಗಳು ಅಂತ ನಾವು ಸಾಮಾನ್ಯವಾಗಿ ಜನರು ಅಂದ್ಕೊಳ್ತಾರೆ ಅವರ ಲೆಕ್ಕಾಚಾರದ ಪ್ರಕಾರ. ಆದರೆ ನಿಜವಾದ ಭಾಗ್ಯವತ್ತರು ಯಾರು? ಪರೀಕ್ಷಿತ್ ಮಹಾರಾಜರು 3 ಹಂತದ ಭಾಗ್ಯವಂತರ ಬಗ್ಗೆ ಹೇಳ್ತಾರೆ. ಇದೇ ಪ್ರಥಮ ಸ್ಕಂದದಲ್ಲಿ ಬರುತ್ತೆ, ಇದಾದ್ಮೇಲೆ ಮುಂದೆ ಬರುತ್ತೆ. ಏನಂದ್ರೆ, ಯಾರು ಭಾಗ್ಯವಂತನು ಅಂದ್ರೆ, ಯಾರಿಗೆ ಭಗವಂತನ ಭಕ್ತರ ಸಂಘ ಸಿಗುತ್ತದೆಯೋ ಅವರು ಭಾಗ್ಯವಂತರು. ಅವರಿಗಿಂತ ಭಾಗ್ಯವಂತರು ಯಾರಾದರೂ ಇದ್ದಾರಾ? ಹೌದು, ಇದ್ದಾರೆ. ಯಾರಿಗೆ ಭಗವಂತನ ಭಕ್ತರ ಸಂಘ ಸಿಗುವುದೋ ಮತ್ತೆ ಅಂತಹ ಸಂಘದಲ್ಲಿ ಕೃಷ್ಣನ ಬಗ್ಗೆ ಕೇಳುವ ಅವಕಾಶ ಸಿಗುತ್ತದೆಯೋ ಅವರು ಇನ್ನೂ ಹೆಚ್ಚು ಭಾಗ್ಯವಂತರು. ಮತ್ತೆ ಅವರಿಗಿಂತ ಭಾಗ್ಯಶಾಲಿಗಳು ಇದ್ದಾರಾ? ಹೌದು, ಖಂಡಿತವಾಗ್ಲೂ ಇದ್ದಾರೆ. ಭಗವಂತನ ಭಕ್ತರ ಸಂಘ ದೊರೆತು ಮತ್ತೆ ಭಗವಂತನ ಲೀಲೆಗಳ ಬಗ್ಗೆ, ಗುಣಗಾನದ ಬಗ್ಗೆ ಕೇಳುವ ಅವಕಾಶ ಪದೇ ಪದೇ ಸಿಗುವವರಿಗೆ ಅವರು ಅತ್ಯಂತ ಹೆಚ್ಚು ಭಾಗ್ಯವಂತರು ಅನ್ನುವುದು ಪರೀಕ್ಷಿತ್ ಮಹಾರಾಜನ ಮಾತು. ಒಮ್ಮೆ ಅಲ್ಲ, ಪದೇ ಪದೇ, ಮುಹುರ್ಮುಹುಹು, ಮತ್ತೆ ಮತ್ತೆ ಭಗವಂತನ ಬಗ್ಗೆ ಕೇಳುವ ಅವಕಾಶ ಭಕ್ತರ ಸಂಘದಲ್ಲಿ ಯಾರಿಗೆ ಸಿಗುತ್ತದೆಯೋ ಅವರು ಅತ್ಯುನ್ನತ ಭಾಗ್ಯವನ್ನು ಹೊಂದಿರುವವರು ಅನ್ನುವುದು ಭಾಗವತದ ಮಾತು. ನಮ್ಮ ಗುರುಗಳಾದ ಶ್ರೀಲ ಪ್ರಭುಪಾದರ ದಯೆಯಿಂದ ನಾವು ಕೇವಲ ಭಾಗ್ಯಶಾಲಿಗಳಲ್ಲ, ಅತ್ಯುತ್ಕೃಷ್ಟವಾದ ಭಾಗ್ಯವನ್ನು ನಾವು ಸಂಪಾದಿಸುತ್ತೇವೆ. ಯಾಕೆ ಅಂದರೆ, ಪ್ರತಿ ದಿವಸ, ಪ್ರತಿ ವಾರ, ಪ್ರತಿ ದಿವಸ ಕೂಡ ನಾವು ಭಗವತ ಬಗ್ಗೆ ಕೇಳಬಹುದು. ಪ್ರಭುಪಾದರು ಪುಸ್ತಕವಾಗಿ ಓದುವುದರಿಂದ. ಅದೇ ಅಲ್ಲ, ಪ್ರತಿ ವಾರ ನಾವೆಲ್ಲ ಬಂದು ಸೇರ್ತೇವೆ ಐತಿ, ಭಗವತರ ಭಕ್ತರ ಸಂಘದಲ್ಲಿ ಸೇರ್ತೇವೆ, ಸಂಕೀರ್ತನೆಯನ್ನು ಮಾಡ್ತೇವೆ, ಮತ್ತೆ ಭಾಗವತದ ಪ್ರವಚನವನ್ನು ಕೇಳಿ ನಾವು ಭಗವಂತನ ಬಗ್ಗೆ ನಮ್ಮ ಭಕ್ತಿ ಮತ್ತೆ ಪ್ರೀತಿಯನ್ನ ಬೆಳೆಸಿಕೊಳ್ಳುವ ಅವಕಾಶವನ್ನ ಪ್ರಭುಪಾದರು ಪದೇ ಪದೇ ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಬಹಳ ಭಾಗ್ಯವಂತರು. ಯಾರು ಭಾಗವತವನ್ನು ಕೇಳುವುದಿಲ್ಲವೋ ಅವರ ಜನ್ಮ ವ್ಯರ್ಥ ಅನ್ನುವುದು ಭಾಗವತದ ಮಾತು. ನಮಗೆ ಕೇಳುವ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಆ ಕೇಳುವ ಶಕ್ತಿಯನ್ನು ನಾವು ಬೇರೆ ಬೇರೆ ರೀತಿಯ ವಿಷಯಗಳನ್ನು ಕೇಳುವುದಕ್ಕೋಸ್ಕರ, ಮನೋರಂಜನೆಯನ್ನು ಪಡುವುದಕ್ಕೋಸ್ಕರ ಬಳಸ್ಕೊಳ್ತೇವಲ್ವಾ, ಅದು ದುರ್ದೈವ. ನಾವು ನಿಜವಾಗ್ಲೂ ನಮ್ಮ ಕೇಳುವ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂದ್ರೆ ಅದು ಭಾಗವತ ಶ್ರವಣದಿಂದ ಮಾತ್ರ ಸಾಧ್ಯ. ಭಾಗವತ ಶ್ರವಣ ಅಂದ್ರೆ ಭಾಗವತದ ಕೇಳುವಿಕೆ ಬಹಳ ಮುಖ್ಯ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಅಂತ ಹೇಳಿದ್ರು. ನಿತ್ಯಂ, ಪ್ರತಿ ದಿವಸ ನಾವು ಭಾಗವತವನ್ನ ಕೇಳಬೇಕು. ಏನಾಗುತ್ತೆ ಕೇಳಿದ್ರೆ, ನಷ್ಟಪ್ರಾಯೇಷು ಅಭದ್ರೇಷು, ನಮ್ಮ ಹೃದಯದಲ್ಲಿ ಅನೇಕ ಅಭದ್ರವಾದ ವಿಷಯಗಳು ಸೇರ್ಕೊಂಡಿವೆ, ಕಾಮಕ್ರೋಧಾದಿಗಳು ಸೇರ್ಕೊಂಡಿವೆ. ಇವೆಲ್ಲವನ್ನ ಹೋಗಲಾಡಿಸ್ಬೇಕಾದ್ರೆ ಪ್ರತಿ ದಿವಸ ನಾವು ಭಾಗವತವನ್ನು ಕೇಳಬೇಕು. ಸೊ ಭಾಗವತವನ್ನು ಕೇಳುವುದರಿಂದ ಆಗುವ ಮೊದಲ ಪ್ರಯೋಜನ ಏನು? ನಮ್ಮ ಹೃದಯದಲ್ಲಿರುವ ಕಲ್ಮಶಗಳು ನಾಶವಾಗುತ್ತೆ. ಎರಡನೆಯದೇನು? ಭಗವತ್ ಭಕ್ತಿ ನಮಗೆ ಸಿಗುತ್ತೆ. ಭಗವಂತನ ಬಗ್ಗೆ ಭಕ್ತಿ ಅನ್ನೋದು ನಮ್ಮ ಹೃದಯದಲ್ಲಿ ಮೂಡುತ್ತೆ. ಅದಕ್ಕೋಸ್ಕರ ಪ್ರತಿ ದಿವಸ ನಾವು ಭಾಗವತವನ್ನು ಶ್ರವಣ ಮಾಡಬೇಕು. ಇದು ಚೈತನ್ಯ ಮಹಾಪ್ರಭುಗಳ ಆಜ್ಞೆ. ನೀವು ಭಕ್ತಿ ರಸಾಮೃತ ಸಿದ್ಧು ಎನ್ನುವ ಒಂದು ಗ್ರಂಥವನ್ನು ಓದಿದಾಗ ಪ್ರಭುಪಾದರು ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇಲ್ಲಿ ಸುಮಾರು ಕನ್ನಡದಲ್ಲೂ ಇದೆ, ಭಕ್ತಿ ರಸಾಮೃತ ಸಿಂಧು, ಬಿಟ್ಟರ್ ಆಫ್ ಡಿವೋಷನ್. ಅದರಲ್ಲಿ ಭಕ್ತಿಯ 64 ಪ್ರಕ್ರಿಯೆಗಳ ಬಗ್ಗೆ ಉಲ್ಲೇಖ ಬರುತ್ತೆ. ನಾವು ಭಕ್ತಿಯನ್ನು ಮಾಡಬೇಕಾದ್ರೆ 64 ರೀತಿಯ ಪ್ರಕ್ರಿಯೆಗಳಲ್ಲಿ ನಾವು ತೊಡಕೋಬೇಕು ಅಂತ. ಆ 64 ಪ್ರಕ್ರಿಯೆಗಳಲ್ಲಿ
ಐದನ್ನ ಬಹಳ ಮುಖ್ಯ ಅಂತ ಚೈತನ್ಯ ಮಹಾಪ್ರಭು ಕೂಡ ಹೇಳ್ತಾರೆ. ಯಾವುದು ಐದು? ಮೊದಲನೆಯದು ಭಾಗವತ ಶ್ರವಣ. ನಾವು ಭಾಗವತವನ್ನು ಕೇಳಬೇಕು, ಪ್ರತಿ ದಿವಸ ಭಾಗವತವನ್ನು ಓದಬೇಕು, ಭಗವದ್ಗೀತೆಯನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು, ಇತರರಿಗೂ ಹೇಳಬೇಕು, ಶ್ರವಣ ಮಾಡಬೇಕು. ಎರಡನೆಯದು ಹರಿನಾಮದ ಜಪವನ್ನು ಮಾಡಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ. ಈ ಮಹಾಮಂತ್ರ ಜಪವನ್ನ ಮತ್ತೆ ಮತ್ತೆ ಮಾಡ್ತಾ ಇರಬೇಕು, ಸದಾ ಮಾಡಬೇಕು. ಮತ್ತೆ ಮೂರನೆಯದು ಯಾವುದು? ಸಾಧು ಸಂಘ. ಇವೆರಡನ್ನ ಮಾಡಬೇಕಾದ್ರೆ ನಮಗೆ ಭಗವದ್ ಭಕ್ತರ ಸಂಘ ಬೇಕು. ಸಾಧು ಸಂಘವನ್ನು ನಾವು ಮಾಡಬೇಕು, ವಹಿಸಬೇಕು. ಸಾಧುಗಳ ಸಂಘವನ್ನು ಪಡೆಯಬೇಕು. ಸಾಧುಗಳ ಸಂಘ ಅಂದ್ರೆ ಏನು? ಭಕ್ತರ ಜೊತೆ ಕೂಡಿಕೊಂಡು ಭಕ್ತಿ ಸೇವೆಯಲ್ಲಿ ತೊಳ್ಕೋಬೇಕು. ಅದೇ ಸಾಧು ಸಂಘ ಅಂದ್ರೆ. ಸಾಧು ಸಂಘ ಅಂದ್ರೆ ಯಾರು ಹೇಳ್ತಾ ಇದ್ರು, ಪ್ರಭು ನಾನು ಮೆಟ್ರೋ ಟ್ರೈನಲ್ಲಿ ನಮ್ಮ ಹರೇ ಕೃಷ್ಣ ಗಿರಿಯಿಂದ ವೈಕುಂಠ ಗಿರಿಗೆ ಭಕ್ತರ ಜೊತೆ ನಾನು ಟ್ರಾವೆಲ್ ಮಾಡಿದೆ, ಸೊ ನನಗೆ ಸಾಧು ಸಂಘ ಸಿಕ್ತು ಅಂತ ಹೇಳುದು. ನಾನು ಹೇಳಿದೆ, ಅಲ್ಲ, ಅದೆಲ್ಲ ನಿಜವಾದ ಸಾಧು ಸಂಘ. ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಬಿಟ್ರೆ ಸಾಧು ಸಂಘ ಅಲ್ಲ. ನೀವು ಭಕ್ತರ ಜೊತೆ ಒಡಗೂಡಿ ಭಗವಂತನ ಸೇವೆಯಲ್ಲಿ ನೀವು ತೊಡಕೋಬೇಕು, ಅದು ನಿಜವಾದ ಸಾಧು ಸಂಘ. ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ರೆ ಸಕ್ಕ ಸಿಕ್ಬಿಡ್ತು ಅಂತ ಅಲ್ಲ. ಸಂಘ ಅಂದ್ರೆ ಏನು? ಭಕ್ತರ ಜೊತೆ ಕೂಡ್ಕೊಂಡು ಭಗವಂತನ ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಅಥವಾ ಭಗವಂತನ ಪೂಜೆಯನ್ನು ಮಾಡಬೇಕು, ಅಥವಾ ಸಂಕೀರ್ತನೆಯನ್ನು ಮಾಡಬೇಕು, ಅಥವಾ ಭಾಗವತದ ಶ್ರವಣವನ್ನು ಮಾಡಬೇಕು. ಈ ಯಾವುದಾದರೂ ಒಂದು ಪ್ರಕ್ರಿಯೆಯಲ್ಲಿ ನಾವು ಭಕ್ತರ ಜೊತೆ ತೊಡಗಿಕೊಂಡಾಗ ಅದು ನಿಜವಾದ ಸಾಧು ಸಂಘ. ಸೊ ಸಾಧು ಸಂಘ ಆಗೋದು ಬಹಳ ಮುಖ್ಯ. ಮತ್ತೆ ನಾಲ್ಕನೇದು ಯಾವುದು? ಭಗವಂತನ ಆರಾಧನೆ, ವಿಗ್ರಹ ಆರಾಧನೆ. ಭಗವಂತನ ವಿಗ್ರಹಕ್ಕೆ ಅರ್ಚನೆಯನ್ನು ಮಾಡುವುದು, ಪುಷ್ಪಗಳನ್ನು ಸಮರ್ಪಿಸುವುದು, ಭಗವಂತನಿಗೆ ಚೆನ್ನಾಗಿ ಅಲಂಕಾರವನ್ನು ಮಾಡುವುದು, ಅಭಿಷೇಕಾದಿಗಳನ್ನು ಮಾಡುವುದು. ಇದು ನಾಲ್ಕನೆಯ ಪ್ರಕ್ರಿಯೆ. ಮತ್ತೆ ಐದನೇದು ಮಥುರಾ ವಾಸ. ಅಂದ್ರೆ ಎಲ್ಲಿ ಭಗವಂತ ತನ್ನ ಲೀಲೆಗಳನ್ನು ಮಾಡಿತಾನೋ ಅಂತಹ ಸ್ಥಳಗಳಿಗೆ ಭಕ್ತರ ಜೊತೆ ಭೇಟಿ ಮಾಡಿ, ಅಥವಾ ನಮ್ಮ ಮನೆಯನ್ನೇ ಭಗವಂತನ ಧಾಮವನ್ನಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಮಾಡಬಹುದು. ಏಕೆ ಅಂದ್ರೆ ಮನೆಯಲ್ಲಿ ಭಗವಂತನ ಆರಾಧನೆ, ಭಗವಂತನ ಬಗ್ಗೆ ಚರ್ಚೆಗಳನ್ನು ಮಾಡಬೇಕು, ಭಗವಂತನ ನಾಮಸ್ಮರಣೆಯನ್ನು ಸದಾ ಮಾಡಬೇಕು. ಆ ರೀತಿ ಮಾಡಿದ್ರೆ ನಮ್ಮ ಮನೆ ಕೂಡ ಭಗವಂತ ನೆಲೆಸುವ ಧಾಮ ಆಗುತ್ತೆ. ಸೊ ಚೈತನ್ಯ ಮಹಾಪ್ರಭುಗಳು ಹೇಳಿರೋದು ಈ 5 ಪ್ರಕ್ರಿಯೆಗಳನ್ನು ನಾವು ಸದಾ ಮಾಡಬೇಕು, ಯಾವಾಗಲೂ ಮಾಡಬೇಕು. ಸೊ ಅದರಲ್ಲಿ ಮುಖ್ಯವಾದದ್ದು ಭಾಗವತ ಶ್ರವಣಾವ. ನೀವು ಭಗವಂತನ ಬಗ್ಗೆ ತಿಳಿದುಕೊಡ್ತೇ ಹೋದ್ರೆ ನಿಮಗೆ ಭಕ್ತಿ ಮಾಡುವ ಹೊತ್ತಿ ಹೇಗೆ ಸಿಗುತ್ತೆ, ಭಗವಂತನ ಬಗ್ಗೆ ನಿಮಗೆ ಒಲವು ಹೇಗೆ ಮೂಡುತ್ತೆ ನೋಡೋಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಿತ್ಯಂ ಭಾಗವತ ಸೇವೆಯ, ಪ್ರತಿ ದಿವಸ ಭಾಗವತವನ್ನು ಶ್ರವಣ ಮಾಡಬೇಕು. ಸೊ ಇವತ್ತು ನಾವು ಓದ್ತಾ ಇರುವ ಶ್ಲೋಕ ಇದು ಭೂದೇವಿ, ಗೋಕುಪವನ್ನು ಧರಿಸಿರುವ ಭೂದೇವಿ ಯಾರಿಗೆ ಹೇಳ್ತಾ ಇರೋದು? ಧರ್ಮದೇವತೆಗೆ ಹೇಳ್ತಾರೆ. ಸೊ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ, ಧರ್ಮದೇವತೆ ಯಾವ ರೂಪದಲ್ಲಿ ಬರುತ್ತೆ? ಎತ್ತಿನ ರೂಪದಲ್ಲಿ. ಎತ್ತಿನ ರೂಪದಲ್ಲಿ ಧರ್ಮದೇವತೆ ಬಂದು ಗೋರೂಪದಲ್ಲಿ ಇರುವ ಭೂದೇವಿ ಅಥವಾ ಧರಣಿ ದೇವಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಗ, ಯಾಕೆ ನೀನು ಇಷ್ಟೊಂದು ಚಿತ್ತಾಕ್ರಾಂತಳಾಗಿದ್ದೀಯಾ? ಏನಾಯಿತು ನಿನಗೆ? ಯಾಕೆ ಇಷ್ಟೊಂದು ಚಿತ್ತ ಪಡ್ತಾ ಇದ್ದೀಯಾ, ದುಃಖ ಪಡ್ತಾ ಇದ್ದೀಯಾ ಅಂತ ಕೇಳ್ತಾ. ಅದಕ್ಕೆ ಧರಣಿ ದೇವಿ ಉತ್ತರವನ್ನು ಕೊಡ್ತಾರೆ. ಏನು ಅಂದ್ರೆ, ಕೃಷ್ಣ ತನ್ನ ಲೀಲೆಗಳನ್ನೆಲ್ಲ ಮುಗಿಸಿಕೊಂಡು ನನ್ನನ್ನು ಬಿಟ್ಟು, ಭೂಲೋಕವನ್ನು ಬಿಟ್ಟು ಗೋಲೋಕಕ್ಕೆ ಹೊರಟು ಹೋಗಿದ್ದಾನೆ. ಅದೇ ಅಲ್ಲ, ಅವನ ಜೊತೆ ಧರ್ಮ, ನ್ಯಾಯ, ನೀತಿ ಇವೆಲ್ಲದಕ್ಕೂ ಕೂಡ ಅವನ ಜೊತೆ ಹೊರಟೋಗಿದೆ. ಅದಕ್ಕೋಸ್ಕರ ನಾನು ವ್ಯಥೆಯತ್ತ ಪಡ್ತಾ ಇದ್ದೇನೆ ಅಂತ ಹೇಳ್ತಾ. ದಯವಿಟ್ಟು ಸ್ವಲ್ಪ ಮುಂದೆ ಬಂದು ಕೂತಿರೋರು ಸ್ವಲ್ಪ ಮುಂದೆ ಬಂತೆ ಹಿಂದೆ ಸ್ವಲ್ಪ ಸ್ಥಳ ಆಗುತ್ತೆ. ಸೊ ಈ ಶ್ಲೋಕದಲ್ಲಿ, ಹಿಂದಿನ ಶ್ಲೋಕದಲ್ಲಿ ನಾವು ಕೇಳಿದ್ವಿ,
ಭೂದೇವಿ ಭಗವಂತನಲ್ಲಿರುವ ಲಕ್ಷಣಗಳ ಬಗ್ಗೆ ಹೇಳ್ತಾಳೆ. ಸತ್ಯ, ಶೌಚ, ದಯ ಅನ್ನೋದೆಲ್ಲ ಹಿಂದಿನ ಪ್ರವಚನದಲ್ಲಿ ನಾವು ಕೇಳಿದ್ದೇವೆ. ಇಂದಿನ ಶ್ಲೋಕದಲ್ಲಿ ಭೂದೇವಿ ಹೇಳ್ತಾ ಇದ್ದಾರೆ, ನಾನು ಯಾರ್ಯಾರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಅನುಶೋಚಾಮಿ, ಶೋಚನ ಅಂದರೆ ದುಃಖ ಪಡುವುದು, ವ್ಯಥೆ ಪಡುವುದು. ನಾನು ಯಾರ್ಯಾರ ಬಗ್ಗೆ ವ್ಯಥೆ ಪಡ್ತಾ ಇದ್ದೇನೆ ಅಂತ ಭೂದೇವಿ ಹೇಳ್ತಾ ಇದ್ದಾರೆ. ಆತ್ಮಾನಂ, ಮೊದಲನೇದಾಗಿ ನನ್ನ ಬಗ್ಗೆ ನಾನು ವ್ಯಥೆ ಪಡ್ಕೊತಾ ಇದ್ದೇನೆ. ಯಾಕೆ? ಇಷ್ಟು ವರ್ಷಗಳ ಕಾಲ ಭಗವಂತನ ಚರಣ ಸ್ಪರ್ಶ ನನ್ನ ಮೇಲೆ ಆಗ್ತಾ ಇತ್ತು. ಭಗವಂತ ನನ್ನ ಮೇಲೆ ಓಡಾಡಿ ಅನೇಕ ಲೀಲೆಗಳನ್ನು ಮಾಡ್ತಾ ಇದ್ದ. ಈಗ ತನ್ನ ಲೀಲೆಗಳನ್ನೆಲ್ಲ ಮುಗಿಸಿ ತನ್ನ ಭಗವದ್ಧಾಮಕ್ಕೆ ಮರುಕಳಿಸಿ ಹೋಗ್ಬಿಟ್ಟಿದ್ದಾನೆ. ಇನ್ನು ಮುಂದೆ ನನಗೆ ಅಂತಹ ಭಾಗ್ಯ ಸಿಗೋದಿಲ್ಲ. ಭಗವಂತನ ಪಾದ ಸ್ಪರ್ಶದ ಭಾಗ್ಯ ನನ್ನ ಮೇಲೆ ಇಲ್ವಲ್ಲ, ಅದಕ್ಕೋಸ್ಕರ ನಾನು ವ್ಯಥೆ ಪಡ್ತಾ ಇದ್ದೇನೆ ಅಂತ ಭೂದೇವಿ ಹೇಳ್ತಾಳೆ. ಅಂದ್ರೆ ನಿಜವಾದ ಭಕ್ತರು ಅವರು ಭಗವಂತನ ಸಾನ್ನಿಧ್ಯಕ್ಕಾಗಿ, ಭಗವಂತನ ಸೇವೆಗಾಗಿ ಸದಾ ಆದುರಿಯುತ್ತಿರ್ತಾರೆ. ಅದು ಭಗವಂತನ ಭಕ್ತರ ಲಕ್ಷಣ. ಯಾವಾಗ ನನಗೆ ಮತ್ತೆ ಭಗವಂತನ ಸೇವೆ ಮಾಡುವ ಅವಕಾಶ ಸಿಗುತ್ತದೆ ಅನ್ನುವ ಒಂದು ಯೋಚನೆಯಲ್ಲೇ ಇರ್ತಾರೆ ಅತ್ತ. ಇವಾಗ ನನಗೆ ಸಿಕ್ತು, ಈ ವರ್ಷ ವೈಕುಂಠ ಏಕಾದಶಿ ಹಬ್ಬದ ದಿವಸ ನನಗೆ ಭಗವಂತನ ಮುಂದೆ ನಿಂತುಕೊಂಡು ಸೇವೆ ಮಾಡುವ ಅವಕಾಶ ನನಗೆ ಸಿಕ್ತು. ಮುಂದಿನ ವರ್ಷವೂ ಸಿಗುತ್ತಾ? ಭಗವಂತ ನನಗೆ ಕರುಣಿಸ್ತಾನ ಇಂತಹ ಸೇವಾ ಭಾಗ್ಯವನ್ನ ಅಂತ ನಾವು ಯೋಚನೆ ಮಾಡಬೇಕು. ಅದು ಭೂದೇವಿ ನಮಗೆ ಹೇಳ್ಕೊಡ್ತಾ ಇದ್ರ. ಇಷ್ಟು ವರ್ಷಗಳ ಕಾಲ ನನ್ನ ಮೇಲೆ ಓಡಾಡಿಕೊಂಡು ಭಗವಂತ ಲೀಲೆಗಳನ್ನು ಮಾಡ್ದ, ನನಗೆ ನನ್ನನ್ನ ಧನ್ಯನಲ್ಲಾಗಿ ಮಾಡ್ದ. ಆದ್ರೆ ಇನ್ನು ಮುಂದೆ ನನಗೆ ಅಂತ ಅವಕಾಶ ಇರೋದಿಲ್ವಲ್ಲ, ಭಗವಂತ ಹೊರಟೋಗಿದ್ದಾನಲ್ಲ, ಅದಕ್ಕೋಸ್ಕರ ನಾನು ವ್ಯಥೆ ಪಡ್ತಾ ಇದ್ದೇನೆ. ಸೊ ಆತ್ಮಾನಂ, ನನ್ನ ಬಗ್ಗೆ ನಾನೇ ವ್ಯಥೆಯನ್ನ ಪಡ್ತಾ ಇದ್ದೇನೆ. ಮತ್ತೆ ಇನ್ಯಾರ ಬಗ್ಗೆ ವ್ಯಥೆ ಪಡ್ತಾ ಇದ್ದಾರೆ ಭೂದೇವಿ? ಚ ಭವಂತಂ, ನಿನ್ನ ಬಗ್ಗೆ, ಧರ್ಮದೇವತೆ ನಿನ್ನ ಬಗ್ಗೆ ಕೂಡ ನನಗೆ ವ್ಯಥೆ ಇದೆ. ಯಾಕೆ? ನೀನು ಇಲ್ಲದೆ ಇದ್ರೆ ಧರ್ಮವನ್ನು ಯಾರು ಮರೆಸ್ಕೊಳ್ತಾರೆ ಈ ಕಲಿಯುಗದಲ್ಲಿ? ಅಂದ್ರೆ ಭಗವಂತ ಇಲ್ಲದೆ ಇದ್ರೆ ಎಲ್ಲರೂ ಧರ್ಮವನ್ನು ಮರೆತೋಗಿದ್ದಾರೆ. ಅಧರ್ಮವನ್ನೇ ಧರ್ಮವೆಂದು ಭಾವಿಸಿಕೊಂಡು ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಕಲಿಯುಗದಲ್ಲಿ. ಧರ್ಮ ಕಾರ್ಯಗಳಿಂದ ನಿಂತು ಹೋಗುತ್ತೆ. ಮತ್ತೆ ನೀನು ಆಲ್ರೆಡಿ ಒಂದೇ ಪಾದದಲ್ಲಿ ನಿಂತಿದ್ದೀಯಾ, ಅದನ್ನು ನೋಡಿ ನನಗೆ ಬಹಳ ದಯನೀಯವಾಗಿ ನಮಗೆ ವ್ಯಥೆ ಆಗ್ತಾ ಇದೆ, ದುಃಖ ಆಗ್ತಾ ಇದೆ ಅನ್ನುವುದು ಭೂದೇವಿಯ ಮಾತು. ಒಬ್ಬ ವೈಷ್ಣವನ ಗುಣಲಕ್ಷಣ ಏನು ಅಂದ್ರೆ ಪರದುಃಖ ದುಃಖಿ. ಬೇರೆಯವರ ದುಃಖವನ್ನು ಕಂಡು ಯಾರು ದುಃಖ ಪಡ್ತಾರೋ ಅವನೇ ನಿಜವಾದ ವೈಷ್ಣವ. ಪರದುಃಖ ಸುಖಿಗಳು ವೈಷ್ಣವರಾದವರು ಸಾಧ್ಯ ಇಲ್ಲ. ಬೇರೆಯವರು ವ್ಯಥೆ ಪಡ್ತಾ ಇದ್ರೆ, ಬೇರೆಯವರು ದುಃಖವನ್ನು ಅನುಭವಿಸ್ತಾ ಇದ್ರೆ ಅದನ್ನು ನೋಡಿ ಓ ಚೆನ್ನಾಗಾಯ್ತಪ್ಪ, ಒಳ್ಳೇದಾಗಿ ಅವ್ರಿಗೆ ಇನ್ನೂ ಕಷ್ಟ ಬರಲಿ ಅಂತ ನಾವು ಯೋಚನೆಯನ್ನ ಮಾಡಿದ್ರೆ ನಾವು ಭಗವಂತನ ಭಕ್ತರಾಗಲು ಸಾಧ್ಯವೇ ಇಲ್ಲ. ಭಗವಂತ ಎಲ್ಲರ ಬಗ್ಗೆ ಕರುಣೆಯನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿ. ಅಂತಹ ಭಗವಂತನ ಭಕ್ತರಾಗಿ ಬಾಳಲು ಬಯಸುವ ಜನರು ಕೂಡ ಅಂತಹ ಕರುಣಾಭಾವವನ್ನು ಹೊಂದಿರಬೇಕು. ಯಾರು ಇತರರ ಬಗ್ಗೆ ಕರುಣೆಯನ್ನು ಹೊಂದಿರುವುದಿಲ್ಲವೋ, ದಯೆಯನ್ನು ಹೊಂದಿರುವುದಿಲ್ಲವೋ, ಕಲ್ಲು ಹೃದಯಗಳಾಗಿರ್ತಾರೋ ಅಂತವರ ಮನಸ್ಸಿನಲ್ಲಿ ಭಗವಂತನ ಭಕ್ತಿ ಅಥವಾ ಪ್ರೀತಿ ಮೂಡುವುದು ಸಾಧ್ಯವಾಗದ ಮಾತು. ಅದಕ್ಕೋಸ್ಕರ ನಾವು ಭಗವಂತನ ಅನುಯಾಯಿಗಳಾಗಿ ಇತರರ ಬಗ್ಗೆ ದಯಾ ಅಥವಾ ಕರುಣೆಯನ್ನು ಹೊಂದಿರಬೇಕು. ಇದು ಮುಖ್ಯ. ಸೊ ಭೂದೇವಿ ಆ ಧರ್ಮ ದೇವತೆಯ ಪರಿಸ್ಥಿತಿಯನ್ನ ನೋಡಿ ಮತ್ತೆ ಕಲಿಯುಗದಲ್ಲಿ ಮುಂದೆ ಧರ್ಮದ ಪತನವಾಗುವುದನ್ನ ಅರ್ಥ ಮಾಡಿಕೊಂಡು ಈಗ ಅವಳು ವ್ಯಥೆಯನ್ನ ಪಡ್ತಾ ಇದ್ದಾಳೆ ಭೂದೇವಿ. ಮತ್ತೆ ಮೂರನೆಯವರು ಯಾರ ಬಗ್ಗೆ ಭೂದೇವಿ ವ್ಯಥೆಯನ್ನು ಪಡ್ತಾ ಇದ್ದಾಳೆ? ದೇವಾನ್, ಎಲ್ಲ ದೇವತೆಗಳ ಪರಿಸ್ಥಿತಿಯನ್ನ ನಾನು ಯೋಚನೆ ಮಾಡಿದ್ರೆ ಅದು ಕೂಡ ನನಗೆ ದುಃಖದ ಕಾರಣ ಆಗ್ತಾ ಇದೆ. ಯಾಕೆ ಅಂದ್ರೆ ಕಲಿಯುಗದಲ್ಲಿ ಯಾರು ಕೂಡ ಯಜ್ಞ ಯಾಗಾದಿಗಳನ್ನು ಮಾಡುವುದಿಲ್ಲ. ಹೀಗಾಗಿ ದೇವತೆಗಳ ಹವಿಸ್ಸು ತಪ್ಪಿ ಹೋಗುತ್ತೆ. ದೇವತೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರಿಗೆ ಸಲ್ಲಬೇಕಾದದ್ದನ್ನ ಸಲ್ಲಿಸುವವರು ಯಾರೂ ಇಲ್ಲ ಈ ಕಲಿಯುಗದಲ್ಲಿ. ಯಾವುದೋ ಒಂದು ಆಡಂಬರಕ್ಕೋಸ್ಕರ ಒಂದು ದೊಡ್ಡ
ಪ್ರೋಗ್ರಾಮನ್ನು ಮಾಡಿ ಒಂದು ಪಬ್ಲಿಸಿಟಿಯನ್ನು ಸಿಗೋದಕ್ಕೋಸ್ಕರ ಕೆಲಸವನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತಾರೆ. ನಿಜವಾಗಿ ವೇದಗಳ ಅರ್ಥವನ್ನು ತಿಳಿದುಕೊಂಡು ಯಜ್ಞ ಯಾಗಾದಿಗಳನ್ನು ಆರಾಧನೆಗಳನ್ನು ಮಾಡುವ ಜನರು ಅತ್ಯಂತ ವಿರಳ ಈ ಕಲಿಯುಗದಲ್ಲಿ. ಹೀಗಾಗಿ ದೇವತೆಗಳು ಕೂಡ ಬಹಳ ದುಃಖಿತರಾಗಿರ್ತಾರೆ ಈ ಕಲಿಯುಗದಲ್ಲಿ. ಯಾಕೆಂದ್ರೆ ಎಲ್ಲರೂ ಪಾಪ ಕಾರ್ಯಗಳಲ್ಲೇ ನಿರತರಾಗಿರ್ತಾರೆ ಈ ಕಲಿಯುಗದಲ್ಲಿ. ಅದನ್ನು ನೋಡಿ ತೊರೆತು ದೇವತೆಗಳು ಕೂಡ ಬಹಳ ದುಃಖವನ್ನು ಪಡುತ್ತಾರೆ. ದೇವತೆಗಳು ಯಾವಾಗ ಸಂತೋಷವಾಗಿ ಇರ್ತಾರೆ? ಇದು ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ಯಜ್ಞಶುಷ್ಕ ಶಿನಸ್ಸತ್ತೋ ಮುಚ್ಯತ್ತೆ ಸರ್ವಕಿಲ್ಬಿಷಯಿ. ಅದಕ್ಕೂ ಮುಂಚೆ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞ ಅಂದರೆ ಭಗವಂತ ವಿಷ್ಣು. ವಿಷ್ಣುವಿನ ಇನ್ನೊಂದು ಹೆಸರು ಯಜ್ಞ. ಯಜ್ಞೋ ವೈ ವಿಷ್ಣು ಅನ್ನುವುದು ವೇದದ ಮಾತು. ಯಾವಾಗ ಎಲ್ಲರೂ ವಿಷ್ಣುವಿನ ಪ್ರೀತಿಗಾಗಿ ಕೆಲಸವನ್ನ ಮಾಡ್ತಾರೋ ಅದು ದೇವತೆಗಳಿಗೆ ಬಹಳ ಸಂತೋಷವನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ದೇವತೆಗಳು ಕೂಡ ವಿಷ್ಣುವಿನ ಅಥವಾ ಭಗವಂತನ ಭಕ್ತರೇ ಆಗಿದ್ದಾರೆ. ದೇವತೆಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವರಿಗೆ ಶಕ್ತಿಯನ್ನ ಯಾರು ಕೊಡ್ತಾರೆ? ಭಗವಂತ ವಿಷ್ಣು, ಕೃಷ್ಣನೇ ಕೊಡೋದು. ಎಲ್ಲಾ ದೇವತೆಗಳಿಗೂ ಪ್ರಭು ಯಾರು? ಕೃಷ್ಣ. ಯಾರು ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೋ ಅಂಥವರ ಬಗ್ಗೆ ದೇವತೆಗಳಿಗೆ ವಿಶೇಷವಾದ ಅನುಗ್ರಹ, ವಿಶೇಷವಾದ ಸಂತೋಷ ಇರುತ್ತೆ ಅಂಥವರ ಬಗ್ಗೆ. ಇದು ಭಾಗವತದಲ್ಲೂ ಬರುತ್ತೆ. 4ನೇ ಸ್ಕಂದದಲ್ಲಿ ಪ್ರಚೇತರು ಕೆಲವು ಭಕ್ತರು ಒಂದು ಸ್ಥಳದಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಭಗವಂತನನ್ನ ಕುರಿತು ಧ್ಯಾನವನ್ನು ಮಾಡ್ತಾ ಇರ್ತಾರೆ ಪ್ರಚೇತರು. ಆಕಾಶ ಮಾರ್ಗದಲ್ಲಿ ಶಿವ ಹೋಗ್ತಾ ಇರ್ತಾನೆ ತನ್ನ ಗಣಗಳ ಜೊತೆ. ಆ ಆಕಾಶದಿಂದ ಈ ಪ್ರಚೇತರನ್ನ ನೋಡ್ತಾರೆ. ಇವರೆಲ್ಲ ಏನಪ್ಪ ಭಗವಂತನ ನಾಮ ಜಪವನ್ನು ಮಾಡ್ತಾ ಇದ್ದಾರೆ, ವಿಷ್ಣುವಿನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹೋಗ್ಬೇಕು ನಾನಲ್ಲಿ ಅಂತ ಅಂದ್ಕೊಂಡು ಶಿವ ಕೆಳಗೆ ಇಳಿದು ಬಂದು ಆ ಪ್ರಚೇತರನ್ನ ಭೇಟಿ ಮಾಡ್ತಾರೆ. ಆಗ ಶಿವ ಒಂದು ಮಾತನ್ನು ಹೇಳ್ತಾನೆ ಪ್ರಚೇತರಿಗೆ, ನೀವೆಲ್ಲ ವಾಸುದೇವನ ಭಕ್ತರು, ಕೃಷ್ಣನ ಭಕ್ತರು. ನೀವು ನಿಮ್ಮತ್ತ ಕಂಡು ನನಗೆ ಬಹಳ ಸಂತೋಷ ಆಯಿತು. ನಿಮ್ಮಂತಹ ಭಕ್ತರ ಸಂಘವನ್ನು ಯಾವಾಗಲೂ ನಾನು ಬಯಸ್ತೇನೆ. ಇದು ಶಿವನ ಮಾತು. ಶಿವನೇ ಹೇಳ್ತಾ ಇದ್ದಾನೆ. ಯಾರನ್ನ ಕಂಡಾಗ ಶಿವನಿಗೆ ಬಹಳ ಸಂತೋಷ ಆಗುತ್ತಂತೆ? ಭಗವಂತನ ಕೃಷ್ಣನ ಭಕ್ತರನ್ನು ಕಂಡಾಗ. ಇನ್ನೊಂದು ಮಾತು ಹೇಳ್ತಾನೆ, ನನ್ನ ಭಕ್ತರಿಗಿಂತಲೂ ಕೃಷ್ಣನ ಭಕ್ತರನ್ನು ಕಂಡ್ರೆ ನನಗೆ ಬಹಳ ಇಷ್ಟ. ಇದು ಶಿವನ ಮಾತು. ನೀವು ಓದಿ 4ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಈ ಮಾತು ಬರುತ್ತೆ. ಶಿವ ಹೇಳ್ತಾನೆ ಈ ಮಾತನ್ನು. ಅದಕ್ಕೋಸ್ಕರ ನೀವೆಲ್ಲ ಚೆನ್ನಾಗಿ ಭಗವಂತನ ನಾಮ ಜಪಗಳನ್ನು ಮಾಡಿ ಆರಾಧನೆಯನ್ನ ಮಾಡ್ತಾ ಇದ್ದೀರಲ್ಲ, ಇವತ್ತು ನಿಮ್ಮನ್ನು ನೋಡಿ ನನಗೆ ನಿಮ್ಮನ್ನ ಭೇಟಿ ಮಾಡಬೇಕು, ನಿಮ್ಮ ಸಂಘವನ್ನು ಪಡಿಬೇಕು, ನಿಮಗೆ ಸ್ವಲ್ಪ ಭಗವಂತನ ಬಗ್ಗೆ ಇನ್ನೂ ಹೆಚ್ಚು ವಿಚಾರವನ್ನು ಹೇಳಬೇಕು ಅನ್ನೋ ಆಸೆ ನನಗಾಯ್ತು. ಅದಕ್ಕೆ ನಿಮ್ಮ ಜೊತೆ ಬಂದೆ ಇವಾಗ. ಅಂದ್ರೆ ನಮಗೆ ಒಂದು ಗೊಂದಲ ಇರುತ್ತೆ. ನಾವು ಕೃಷ್ಣನ ನಮ್ಮ ಜಪವನ್ನ ಅಥವಾ ಆ ಕೃಷ್ಣ ಪ್ರಜ್ಞೆಯ ಜೀವನವನ್ನ ನಾವು ಶುರು ಮಾಡಿದಾಗ ಅನುಭವಗಳಿಗೆ ಗೊಂದಲ ಇರುತ್ತೆ ಮನಸ್ಸಿನಲ್ಲಿ. ಪ್ರಭುಪಾದರು ಹೇಳ್ತಾ ಇರ್ತಾರೆ, ಯಾವ ದೇವತೆಗಳ ಆರಾಧನೆಯೂ ಮಾಡಬೇಕಾಗಿಲ್ಲ, ಕೃಷ್ಣನನ್ನು ಒಬ್ಬನನ್ನ ನಂಬಿಕೊಂಡ್ರೆ ಸಾಕು. ಇಷ್ಟು ವರ್ಷಗಳ ಕಾಲ ಅನೇಕ ದೇವತೆಗಳನ್ನು ನಾನು ಆರಾಧನೆ ಮಾಡ್ತಾ ಇದ್ದೆ. ಈಗ ನಾನು ಕೃಷ್ಣನ ನಾಮವನ್ನು ಮಾತ್ರ ಜಪ ಮಾಡ್ತಾ ಇದ್ದೇನೆ, ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದೇನೆ, ಕೃಷ್ಣನಿಗೆ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಬೇರೆ ದೇವತೆಗಳು ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೇನೋ ಅನ್ನೋ ಒಂದು ಗೊಂದಲ ಇರಬಹುದು ನಮಗೆ. ಆದ್ರೆ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಇಲ್ಲ, ಎಲ್ಲ ದೇವತೆಗಳು ನಿಮ್ಮ ಮೇಲೆ ಸಂಪೂರ್ಣವಾದ ಅನುಗ್ರಹವನ್ನೇ ಮಾಡ್ತಾರೆ ನೀವು ಕೃಷ್ಣನದ ನಂಬಿಕೊಂಡ್ರೆ. ಯಾಕೆ ಅಂದ್ರೆ ಎಲ್ಲ ದೇವತೆಗಳು ಕೂಡ ಭಗವಂತನ ಭಕ್ತರು. ಪದ್ಮಪುರಾಣದಲ್ಲಿ ಹೇಳ್ತಾರೆ, ಇದತ್ತ ವಿಷ್ಣು ಭಕ್ತ ಭವೇತ್ ದೈವ. ದೇವತೆಗಳು, ದೈವ ಅಂದ್ರೆ ಯಾರು ವಿಷ್ಣುವಿನ ಭಕ್ತರು ಅವರು ದೇವತೆಗಳು. ಎಲ್ಲ ದೇವತೆಗಳು, ಬ್ರಹ್ಮ, ಶಿವ, ಇಂದ್ರ, ಎಲ್ಲ ದೇವತೆಗಳು ಭಗವಂತನ ಭಕ್ತರೇ ಆಗಿದ್ದಾರೆ. ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡ್ರೆ ಎಲ್ಲ ದೇವತೆಗಳು ನಮ್ಮ ಮೇಲೆ
ಅನುಗ್ರಹವನ್ನು ಖಂಡಿತವನ್ನು ಮಾಡ್ತಾರೆ, ಕೋಪವನ್ನು ಪಡ್ಕೊಳ್ಳಲ್ಲ. ಆ ರೀತಿಯಾಗಿ ಕಾಂಪಿಟೇಷನ್ ಇಲ್ಲ ದೇವತೆಗಳಲ್ಲಿ. ಓ ನೀ ಯಾಕೆ ನನ್ನ ದೇವಸ್ಥಾನಕ್ಕೆ ಬರ್ತಾ ಇಲ್ಲ, ನೀ ಯಾಕೆ ನನ್ನ ಭಕ್ತಿ ಮಾಡ್ತಾ ಇಲ್ಲ ಅಂತ ದೇವತೆಗಳು ಹತ್ಕೊಳ್ಳಲ್ಲ. ಓ ನೀನು ಹರಿಯ ಚರಣ ಕಮಲಗಳನ್ನು ನೀನು ನಂಬಿಕೊಂಡಿದ್ದೀಯಲ್ಲ, ನನ್ನ ಅನುಗ್ರಹ ನೀನು ಫುಲ್ ಇರುತ್ತೆ ಅಂತ ಎಲ್ಲ ದೇವತೆಗಳು ನಮ್ಮನ್ನು ಅನುಗ್ರಹ ಮಾಡ್ತಾರೆ. ಇದನ್ನು ನಾವು ತಿಳ್ಕೋಬೇಕು. ಭಗವದ್ಗೀತೆಯನ್ನು ಕೂಡ ಕೃಷ್ಣ ಹೇಳ್ತಾನೆ, ಅಹಂ ಆವೇಕಿ ದೇವಾನ. ಎಲ್ಲ ದೇವತೆಗಳಿಗೂ ಮೂಲ ಯಾರು? ನಾನೇ ಕೃಷ್ಣ ಅಂತ ಕೃಷ್ಣ ಹೇಳ್ತಾ ಇದ್ದ. ಸರ್ವ ದೇವಮಯೋ ಹರಿಹಿ, ಇದು ಭಾಗವತದ ಇನ್ನೊಂದು ಮಾತು. ನೀವು ಭಗವಂತನನ್ನ ಪೂಜೆ ಮಾಡಿದ್ರೆ, ಕೃಷ್ಣನನ್ನ ಪೂಜೆ ಮಾಡಿದ್ರೆ, ಎಲ್ಲ ದೇವತೆಗಳನ್ನ 33 ಕೋಟಿ ದೇವತೆಗಳನ್ನು ಒಟ್ಟುಗೂಡಿ ಪೂಜೆ ಮಾಡುವ ಫಲ ನೀವೇ ಸಿಗುತ್ತೆ. ಒಂದು ಉದಾಹರಣೆ ಮೂಲಕ ಇದು 4ನೇ ಸ್ಕಂದದ ಭಾಗವಂತದಲ್ಲಿ ಹೇಳ್ತಾರೆ. ಯಥಾ ತರೋರ್ಮೂಲ ನಿಷೇಚನೀನ ತೃಪ್ಯಂತಿ ತತ್ಸ್ಕಂದ ಭುಜೋಭ ಶಾಖಾ. ಬಹಳ ಒಳ್ಳೆಯ ಉದಾಹರಣೆ ಇದು. ನೀವು ಒಂದು ಮರಕ್ಕೆ ಅಥವಾ ಗಿಡಕ್ಕೆ ನೀವು ನೀರನ್ನು ಹಾಕಬೇಕು ಅಂತ ಅಂದ್ರೆ ಎಲ್ಲಿ ಹಾಕ್ತೀರಾ? ನೀವು ಪ್ರತಿಯೊಂದು ಎಲೆಯ ಮೇಲೆ ಹಾಕ್ತೀರಾ? ಒಂದೊಂದು ಕಾಂಡದ ಮೇಲೆ ಹಾಕ್ತೀರಾ? ಇಲ್ಲ. ಎಲ್ಲಿ ಹಾಕ್ಬೇಕು ನೀವು? ಬುಡದಲ್ಲಿ. ಮರದ ಬುಡಕ್ಕೆ ಹಾಕಿದ್ರೆ ಏನಾಗುತ್ತೆ? ಆ ಬುಡದಿಂದ ಆ ಗಿಡದ ಪ್ರತಿಯೊಂದು ಭಾಗಕ್ಕೂ ನೀರಿನ ಸರಬರಾಜು ಆಗುತ್ತೆ ಅಲ್ವಾ? ಅದೇ ರೀತಿ ಯಾರು ಎಲ್ಲ ದೇವತೆಗಳ ಮೂಲ ಯಾರೋ ಅವರನ್ನ ಇಟ್ಕೋಬೇಕು. ಅದು ಬುದ್ಧಿವಂತರ ಲಕ್ಷಣ. ಇಲಾಖ ನಾವು ಎಲ್ಲ 33 ಕೋಟಿಗಳ ದೇವರುಗಳನ್ನು ಪೂಜೆ ಮಾಡ್ತೀನಿ ಅಂದ್ರೆ ಅದು ಸಾಧ್ಯವಾಗದ ಮಾತು. ಯಾಕೆ ಅಂದ್ರೆ ನೀವು ಎಲ್ಲ ದೇವತೆಗಳ ಹೆಸರನ್ನು ಕೂಡ ನೆನಪಿಟ್ಕೊಳ್ಳೋಕೆ ಸಾಧ್ಯವಿದೆ. ಅದಕ್ಕೆ ಕೆಲವರು ಏನ್ ಮಾಡಿಬಿಟ್ಟಿದ್ದಾರೆ, ವಾರದ ದಿವಸಗಳನ್ನ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ, ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ, ಬುಧವಾರ ಯಾವ ದೇವಸ್ಥಾನಕ್ಕೆ? ಗಣೇಶನ ದೇವಸ್ಥಾನಕ್ಕೆ ಹೋಗಿ, ಗುರುವಾರ ಗುರುರಾಯರ ದೇವಸ್ಥಾನಕ್ಕೆ ಹೋಗಿ, ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ, ಶನಿವಾರ ಶನಿ ಮಹಾಜಿ ದೇವಸ್ಥಾನಕ್ಕೆ ಹೋಗಿ, ಭಾನುವಾರ ಏನೋ ಒಬ್ಬಡಿ ಬಂದಿಟ್ಟು ಇವ್ರು ಕೊಟ್ಟ ಬಿತ್ತೀರಿ ಮನೆಯಲ್ಲೇ. ಸೊ ಇದು ಅವೈದಿಕವಾಗಿ ಯಾವ ವೈದಿಕ ಗ್ರಂಥದಲ್ಲೂ ಕೂಡ ಇದನ್ನ ಹೇಳಿದ. ಈ ರೀತಿ ನೀವು ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರು ದೇವತೆಗಳ ನೀವು ಪೂಜೆ ಮಾಡಿ ಅಂತ ಆ ಥರ ಹೇಳಿಲ್ಲ. ಯಾವ ಆಚಾರ್ಯರು ಕೂಡ ಇದನ್ನೇ ಹೇಳಿಲ್ಲ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಿಷ್ಣು ಸ್ವಾಮಿಗಳು, ಚೈತನ್ಯ ಮಹಾಪ್ರಭುಗಳು, ಯಾವ ಆಚಾರ್ಯರು ಇದನ್ನು ಹೇಳಿಲ್ಲ. ಇದು ಮನುಷ್ಯರೇ ಸೃಷ್ಟಿ ಮಾಡಿಕೊಂಡಿರುವ ಒಂದು ವಿಧಾನ. ಸೊ ನೀವು ಪ್ರತಿ ದಿವಸ ನೀವು ಕೃಷ್ಣನ ಆರಾಧನೆಯನ್ನು ಮಾಡಿ ಅನ್ನೋದು ಎಲ್ಲಾ ದೇವತೆಗಳು ಹೇಳ್ತಾ ಇರುವ ಮಾತು. ಆದ್ರೆ ನಾವು ಈತ ನಾವು ಬೇಕು. ನನಗೆ ಇನ್ನೊಂದೇನಂದ್ರೆ ಪ್ರಭುಪಾತ್ಮ ಹೇಳ್ತಾರೆ, ದೇವತೆಗಳನ್ನ ಆರಾಧನೆ ಮಾಡೋಕ್ಕೆ ಸಾಮಾನ್ಯವಾಗಿ ಜನರು ಹೋದಾಗ ಅವರು ದೊಡ್ಡ ಲಿಸ್ಟ್ ಅನ್ನು ಎತ್ಕೊಂಡು ಹೋಗಿರ್ತಾರೆ. ನನಗೆ ಇದು ಬೇಕು, ಅದು ಬೇಕು, ಅದು ಬೇಕು. ಹಾಗಾಗಿ ಏನು ರೂಪಂ ದೇಹಿ ಅಂದ್ರೆ ಕೊಡು ಅಂತ. ರೂಪಂ ದೇಹಿ, ನನಗೆ ಒಳ್ಳೆಯ ಹ್ಯಾಂಡ್ಸಮ್ ರೂಪವನ್ನು ಕೊಡು, ನಾನು ಬಹಳ ಸೌಂದರ್ಯವಾಗಿರಬೇಕು, ಸುಂದರವಾಗಿ. ರೂಪಂ ದೇಹಿ. ಮತ್ತೆ ಧನಂ ದೇಹಿ, ನನಗೆ ಹೆಚ್ಚು ದುಡ್ಡನ್ನು ಕೊಡು, ಸಂಪತ್ತನ್ನು ಕೊಡು. ಧನಂ ದೇಹಿ ಕೊಡು ಅಂತ. ಮತ್ತೆ ರೂಪವತಿ ಭಾರ್ಯಾ ದೇಹಿ, ಒಳ್ಳೆಯ ಸುಂದರವಾಗಿರುವ ಹೆಂಡತಿಯನ್ನು ನನಗೆ ಕೊಡು ಅಂತ ದೊಡ್ಡ ಲಿಸ್ಟೇ ಇರುತ್ತೆ. ರೂಪಂ ದೇಹಿ. ಮತ್ತೆ ಅದಾದ್ಮೇಲೆ ಸಂತಾನಂ ದೇಹಿ, ನನಗೆ ಮಕ್ಕಳ ಕೊಡು. ಸೊ ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ ದೇಹಿ ಕೊಡು ಇದೇ ಆಗೋಯ್ತು. ಆದ್ರೆ ನಿಜವಾಗ್ಲೂ ನಾವು ಏನನ್ನ ಪಡಿಬೇಕು ಅನ್ನೋದೆಲ್ಲ ನಾವು ಮರೆತೋಗಿಟ್ಟಿದ್ದೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೀವು ಕೃಷ್ಣನ ದೇವಸ್ಥಾನಕ್ಕೆ ಬಂದಾಗ, ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ದೇಹಿ ಅಂತ ಬೇಡ. ನೀವೇನ್ ಮಾಡ್ಬೇಕು? ಕೃಷ್ಣನಿಗೆ ಕೊಡಿ. ಕೃಷ್ಣ ನಿಮ್ಗೆ ಎಲ್ಲ ಕೊಟ್ಟಿದ್ದಾನೆ. ನಿಮ್ಗೆ ಏನ್ ಬೇಕು, ಯಾವಾಗ ಎಷ್ಟು ಕೊಡಬೇಕು ಅನ್ನೋದು ಕೃಷ್ಣನಿಗೆ ಗೊತ್ತಿದೆ. ನೀವು ಕೇಳಬೇಕಾಗಿಲ್ಲ. ಕೃಷ್ಣನಿಗೆ ನೀವು ಸೇವೆಯನ್ನ ಕೊಡಿ, ಸಮಯವನ್ನ ಕೊಡಿ, ನಿಮ್ಮ ಹೃದಯವನ್ನ ಕೊಡಿ. ಇದು ಆಚಾರ್ಯರ ಮಾತು, ಪ್ರಭುಪಾದರ ಮಾತು. ನೀವು ಹೋಗ್ಬಿಟ್ಟು ಕೇಳಬೇಕು, ನೀವು ಕೊಡಿ. ಎಷ್ಟೊಂದು ಜನ್ಮಗಳಿಂದ ನಾವು ಕೇಳ್ತಾ ಇದ್ದೇವೆ. ಅನೇಕ ದೇವತೆಗಳನ್ನ ಕೃಷ್ಣನ ಕೂಡ ಕೇಳಿದ್ದೇವೆ. ಆದ್ರೆ ಈ ಜನ್ಮದಲ್ಲಿ ನೀವು ಕೇಳಬೇಡಿ, ಆ ತಪ್ಪನ್ನ ಮತ್ತೆ ಮಾಡಬೇಡಿ, ನೀವು ಕೊಡಿ. ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿದ. ಸೊ ನಾವು
ದೇವತೆಗಳನ್ನು ಹೋಗಿ ಕೇಳಿದ್ರೆ ಇದು ಹುಚ್ಚು. ನಿಜವಾಗ್ಲೂ ನಾವು ಏನು ಕೇಳಬೇಕು? ಈ ಪ್ರಪಂಚದಲ್ಲಿ ದುಃಖ ಬೆಲೆ ತುಪ್ಪಿದ್ದಾವೆ. ಈ ಪ್ರಪಂಚದಿಂದ ನನ್ನನ್ನ ಬಿಡುಗಡೆ ಬೇಕು ನನಗೆ. ಇದು ನಿಜವಾದ ಜ್ಞಾನಿಯ ಒಂದು ಕೇಳಬೇಕೆ. ನಿಜವಾಗ್ಲೂ ನೀವು ಕೇಳಬೇಕು ಅಂದ್ರೆ ಇದನ್ನು ಕೇಳಬೇಕು. ಅನೇಕ ಜನ್ಮಗಳಲ್ಲಿ ನಾನು ಅನೇಕ ರೀತಿಯ ಯೋನಿಗಳಲ್ಲಿ ಜನ್ಮ ತಾಳಿ ಅನೇಕ ದುಃಖಗಳನ್ನು ಅನುಭವಿಸ್ತಾ ಇದ್ದೇನೆ. ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿಲ್ಲ, ನನ್ನ ಇಂದ್ರಿಯಗಳು ನಾನು ಕೇಳುವ ಮಾತನ್ನು ಕೇಳ್ತಾ ಇಲ್ಲ. ಯಾವಾಗಲೂ ನಾನು ಉದ್ವಿಗ್ನದಲ್ಲೇ ಕೂಡಿರ್ತೇನೆ. ಎಷ್ಟು ಗಳಿಸಿದ್ರೂ ಕೂಡ ಸಮಾಧಾನ ಇಲ್ಲ. ಇನ್ನೂ ಬೇಕು ಅನ್ನುವ ಮನಸ್ಥಿತಿ ಇದೆ. ಇದರಿಂದ ನನ್ನನ್ನು ಪಾರು ಮಾಡು, ನನಗೆ ಈ ಭಾವಬಂಧನದಿಂದ ಮುಕ್ತಿಯನ್ನು ಕೊಡು ಅನ್ನುವುದು ನಾವು ಅದನ್ನು ಬೇಡಬೇಕು. ಅದನ್ನ ನೀವು ಬೇರೆ ದೇವತೆಗಳಿಂದ ಬೇಡಕ್ಕೆ ಪ್ರಯೋಜನ ಇಲ್ಲ. ಯಾಕೆ? ದೇವತೆಗಳಿಗೂ ಕೂಡ ಮುಕ್ತಿಯನ್ನು ಕೊಡುವವನು ಭಗವಂತ ಕೃಷ್ಣ. ಆ ದೇವತೆಗಳಿಗೆ ಮುಕ್ತಿ ಇಲ್ಲ ಅಂದ್ರೆ ಅವರು ನಮಗೆ ಮುಕ್ತಿ ಕೊಡೋದು ಸಾಧ್ಯನಾ? ಸಾಧ್ಯ ಇಲ್ಲ. ಅದಕ್ಕೆ ಶಿವ ಒಂದು ಮಾರ್ಗನ ಹೇಳಿ ಮುಂದೆ ಬನ್ನಿ ಅಲ್ಲ. ಜೀವನದಲ್ಲಿ ಮುಂದೆ ಬರಬೇಕಾಗತ್ತೆ. ಸೊ ನಾವು ಜೀವನದಲ್ಲಿ ಮುಂದೆ ಬರುವ ಅವಕಾಶ ಇವತ್ತು ಸಿಗ್ತಾ ಇದ್ದಾರೆ. ಸೊ ಶಿವ ಒಂದು ಮಾತನ್ನು ಹೇಳ್ತಾರೆ, ಏನು? ಮುಕ್ತಿ ಪ್ರದಾದ ಸರ್ವೇಶಾಂ ವಿಷ್ಣುರೇವ ನ ಸಂಶಯವ. ಶಿವ ಒಂದು ಮಾತನ್ನು ಹೇಳಿ ಏನಿದ್ರ ಅರ್ಥ? ಮುಕ್ತಿ ಪ್ರದಾತ, ಯಾರು ಮುಕ್ತಿಯನ್ನ ಕರುಣಿಸುವವನು ಅನ್ನುವ ಒಂದು ಮಾತು. ಪ್ರದಾತ ಆದ್ರೆ ಕೊಡುವವನು, ಅನುಗ್ರಹಿಸುವವನು. ಮುಕ್ತಿಯನ್ನ ಯಾರು ಕೊಡುವವನು? ಅದಕ್ಕೆ ಶಿವ ಹೇಳುವ ಉತ್ತರ, ಮುಕ್ತಿ ಪ್ರದಾದ ಸರ್ವೇಶ ವಿಷ್ಣುರೇವ ನ ಸಂಶಯ. ಇದಕ್ಕೆ ಸಂಶಯ ಬೇಡ. ವಿಷ್ಣು ಒಬ್ಬನಿಂದ ಮಾತ್ರ ಎಲ್ಲರಿಗೂ ಮುಕ್ತಿಯನ್ನು ಕೊಡಲು ಸಾಧ್ಯ. ಅದಕ್ಕೋಸ್ಕರ ವಿಷ್ಣು ಅಥವಾ ಕೃಷ್ಣನ ಪಾದ ಕಮಲಗಳನ್ನ ನೀವು ಆಶ್ರಯಿಸಿ. ಇದು ಶಿವನ ಉಪದೇಶ. ದೇವತೆಗಳು ನಮಗೆ ಭೌತಿಕ ಪ್ರಪಂಚದಲ್ಲಿ ಸುಖ ಸವಲತ್ತುಗಳನ್ನು ಕೊಡಬಹುದು, ಆದ್ರೆ ಮುಕ್ತಿಯನ್ನು ಕರುಣಿಸುವವನು ಕೃಷ್ಣ ಮಾತ್ರ. ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು? ಕೃಷ್ಣನಲ್ಲಿ ಭಕ್ತಿಯನ್ನ ನಾವು ಬೇಡಬೇಕು. ನೀವು ದೇವತೆಗಳ ದೇವಸ್ಥಾನ ಕಡೆಗೆ ಹೋದಾಗ ಭೌತಿಕ ಸುಖ ಸವಲತ್ತುಗಳನ್ನು ಕೇಳುವ ತಪ್ಪನ್ನು ಮಾಡಬೇಡಿ. ನಾವು ಉದಾಹರಣೆಗೆ ಒಂದು ಗಣೇಶನ ದೇವಸ್ಥಾನಕ್ಕೆ ಹೋದಾಗ ಅವಾಗ ನಾವು ಗಣೇಶನನ್ನ ಪ್ರಾರ್ಥಿಸ್ಬೇಕು. ಗಣೇಶ, ನೀನು ಯಾವಾಗಲೂ ಭಗವಂತನ ಭಕ್ತಿಯ ಸೇವೆಯನ್ನೇ ತೊಡಗಿದ್ದೀಯಾ, ನನಗೂ ಭಕ್ತಿ ಸೇವೆ ಮಾಡುವ ಬುದ್ಧಿಯನ್ನು ಕೊಡು, ನನಗೆ ಭಗವಂತನ ನಾಮ ಜಪವನ್ನು ಮಾಡುವ ಬುದ್ಧಿಯನ್ನು ಕೊಡು. ಈ ರೀತಿ ನಾವು ಬೇಡ್ಕೋಬೇಕು. ಆಗ ಗಣೇಶ ಬಹಳ ಸಂತೋಷನಾಗ್ತಾರೆ. ಎಲ್ಲರೂ ಒಂದೊಂದು ತರ ಕೇಳ್ತಾ ಇದ್ದಾರಪ್ಪ ನನ್ನ ಕೇಳಿಗೆ, ಆದ್ರೆ ಇವರು ಮಾತ್ರ ಏನೋ ಬೇರೆ ಕೇಳ್ತಾ ಇದ್ದಾರೆ ಅಂತ ಅವರ ಅನುಗ್ರಹ ಮಾಡ್ತಾರೆ. ಅಂತಹ ದೇವತೆಗಳ ಅನುಗ್ರಹ ನಮಗೆ ಆದಾಗ ಭಗವತ್ ಭಕ್ತಿಯಲ್ಲಿ ನಾವು ಪ್ರಗತಿಯನ್ನು ಹೊತ್ತಲು ಬಹಳ ಸುಲಭ. ಸೊ ನಿಜವಾದ ದೇವತೆಗಳ ಉದ್ದೇಶ ಏನು ಅನ್ನುವುದು ಜನರಿಗೆ ಗೊತ್ತಿಲ್ಲ. ಈಗ ನೀವೊಂದು ಪ್ರಶ್ನೆ ಕೇಳಬಹುದು, ನಿಜವಾಗ್ಲೂ ಎಲ್ಲರೂ ಭಗವಂತನನ್ನೇ ಆಶ್ರಯಿಸಬೇಕು ಅನ್ನೋದಾಗಿದ್ರೆ ಇಷ್ಟೊಂದು ದೇವತೆಗಳನ್ನ ಭಗವಂತ ಏನಕ್ಕೆ ಸೃಷ್ಟಿ ಮಾಡ್ದ ಅನ್ನೋದು ಇನ್ನೊಂದು ಪ್ರಶ್ನೆ ಅಲ್ಲ. 33 ಕೋಟಿ ದೇವತೆಗಳು ಏನಕ್ಕಿದ್ದಾರೆ? ಎಲ್ಲರೂ ಕೃಷ್ಣನನ್ನೇ ಪೂಜಿಸಬೇಕು, ಕೃಷ್ಣನನ್ನೇ ಆರಾಧಿಸಬೇಕು ಅಂತ ಇತ್ತಿದ್ರೆ ಕೃಷ್ಣ ಏನಕ್ಕೆ ಇಷ್ಟೊತ್ತು ದೇವತೆಗಳನ್ನ ಸೃಷ್ಟಿ ಮಾಡ್ದ ಅನ್ನೋದು ನಮಗೆ ಒಂದು ಸಹಜವಾಗಿ ಬರುವ ಒಂದು ಕುತೂಹಲದ ಒಂದು ಪ್ರಶ್ನೆ. ಹೌದು, ಅದಕ್ಕೆ ಪ್ರಮುಖಾದರೂ ಉತ್ತರ ಕೊಡ್ತಾನೆ. ನೀವು ಒಂದು ಉದಾಹರಣೆಗೆ ಒಂದು 100 ಅಂತಸ್ತಿನ ಕಟ್ಟಡವನ್ನ, ಬಿಲ್ಡಿಂಗ್ ಅನ್ನ ನೀವು ಹತ್ತಬೇಕು, 100ನೇ ಮಹಡಿಗೆ ಹೋಗ್ಬೇಕು ಅಂತ ನೀವು ಹತ್ಕೊಂಡು, ಅದಕ್ಕೆ ಹೋಗಲು 2 ರೀತಿಯ ಅವಕಾಶಗಳಿದ್ದಾವೆ, 2 ಮಾರ್ಗಗಳು. ಆ 100ನೇ ಅಂತಸ್ತಿಗೆ ತಲುಪಲು 2 ಮಾರ್ಗಗಳು. ಒಂದು ಏನು, ಮೆಟ್ಟಿಲನ್ನು ಹತ್ತುಕೊಂಡು ಹೋಗ್ಬೋದು. 1, 2, 3, 4, 5, 6, 8 ಮಹಡಿಗಳು, 10 ಮಹಡಿಗಳು, ಈಗ 100 ಮಹಡಿಗಳನ್ನು ಕೂಡ ನೀವು ಮೆಟ್ಲಕ್ಕೆ ಹತ್ಕೊಂಡು ಹೋಗ್ಬೋದು. ಅದೊಂದು ವಿಧಾನ ಅಲ್ವಾ? ಇನ್ನೊಂದು ವಿಧಾನ ಏನು, ಲಿಫ್ಟ್ಗೆ ಹೋಗಿ ಆ ಗುಂಡಿಯನ್ನು ಹೊತ್ತಿ 100ನೇ ಅಂತಸ್ತಿನಾಗೆ ಒಂದು ಕ್ಷಣಗಳ ಕಾಲದಲ್ಲಿ ನೀವು ತಲುಪಿಡ್ತೀರ. ಸೊ ಯಾವುದು ಸುಗಮವಾದ ಮಾರ್ಗ, ಒಳ್ಳೆಯ ಮಾರ್ಗ, ಸುಲಭವಾದದ್ದು ಯಾವುದು? ಲಿಫ್ಟ್ ಇತ್ತ ಹೋಗು. ಸೊ ಲಿಫ್ಟಲ್ಲಿ ಹೋಗೋದು ಅಂದ್ರೆ ಏನು? ಕೃಷ್ಣನ ಪಾದಗಳಿಗೆ ಶರಣಾಗತಿ ಆಗುವುದು.
ಇದೇ ಭಗವದ್ಗೀತೆಯಲ್ಲಿ ಕೃಷ್ಣ ಕಡೆಯಲ್ಲಿ ಹೇಳಿದ್ದೇನು ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಪ್ಪನಲ್ಲಿ ನೀನು ಶರಣಾಗತಿಯನ್ನ ಮಾಡು, ನಾನು ನಿನ್ನ ಎಲ್ಲ ಪಾಪಗಳನ್ನ ನಾಶ ಮಾಡಿ ನಿನಗೆ ಮೋಕ್ಷವನ್ನು ಕೊಡುತ್ತೇನೆ, ಚಿಂತಿಸಬೇಡ. ಇದು ಕೃಷ್ಣನ ಕಡೆಯ ಮಾತು. ಯಾರೋ ಒಬ್ಬ ಕೇಳ್ತಾ ಇದ್ದು, ಕೃಷ್ಣ ಎಲ್ಲ ಧರ್ಮಗಳನ್ನು ಬಿಟ್ಬಿಡು ಅಂತ ಏನು ಕೇಳ್ತಾ ಇದ್ದಾನೆ? 4ನೇ ಅಧ್ಯಾಯದಲ್ಲಿ ನಾನು ಧರ್ಮವನ್ನು ಸ್ಥಾಪಿಸಲು ನಾನು ಬಂದಿದ್ದೇನೆ ಈ ಪ್ರಪಂಚಕ್ಕೆ ಅಂತ ಹೇಳಿದ್ದ. ಈಗ ಎಲ್ಲ ಧರ್ಮಗಳನ್ನು ಬಿಟ್ಬಿಡು ಅಂತಿದ್ದಾನೆ. ಏನಿದ್ರ ಅರ್ಥ? ನೀನು ಪ್ರಿಂಟಿಂಗ್ ಮಿಸ್ಟೇಕ್ ಇರ್ಬೋದು. ಕೃಷ್ಣ ಎಲ್ಲ ಅಧರ್ಮಗಳನ್ನು ಬಿಡು ಅಂತ ಹೇಳಿರ್ಬೋದು. ನೀವೇನು ಎಲ್ಲ ಧರ್ಮಗಳನ್ನು ಬಿಡು ಅಂತಿದ್ದೀರಾ? ಇಲ್ಲ, ಪ್ರಿಂಟಿಂಗ್ ಮಿಸ್ಟೇಕ್ ಏನಿಲ್ಲ, ಧರ್ಮಗಳನ್ನು ಬಿಡು ಅಂತಲೇ ಹೇಳಿರೋದು ಕೃಷ್ಣ. ಎಂಥ ಧರ್ಮಗಳು? ನಮ್ಮ ಹೇಳಿದ್ದಲ್ಲ, ಸೋಮವಾರ ಒಂದು ಧರ್ಮ, ಮಂಗಳವಾರ ಒಂದು ಧರ್ಮ, ಆ ರೀತಿಯ ಧರ್ಮಗಳನ್ನು ಬಿಟ್ಬಿಡೀರಿ. ನಮ್ಮ ನಿಜವಾದ ನಿತ್ಯ ಧರ್ಮ ಏನು? ಭಗವಂತನ ಸೇವೆ ಅನ್ನೋದು ನಮ್ಮ ನಿಜವಾದ ಧರ್ಮ. ಆ ಒಂದು ಧರ್ಮವನ್ನ ಬಿಟ್ಕೊಡಿ. ಬೇರೆ ಎಲ್ಲ ಮಾನವ ನಿರ್ಮಿತ ಧರ್ಮಗಳನ್ನ ಬಿಟ್ಟು ಬಿಡಿ ಅನ್ನೋದು ಕೃಷ್ಣನ ಉದ್ದೇಶ. ಅದಕ್ಕೋಸ್ಕರ ನಾವು ಮೆಟ್ಲನ್ನು ಹತ್ಕೊಂಡು ಹೋಗೋದು ಅಂದ್ರೆ ಏನು? ಕ್ರಮೇಣ 1 ಜನ್ಮ, 2 ಜನ್ಮ, 3 ಜನ್ಮ, ಎಲ್ಲ ಜನ್ಮಗಳಲ್ಲಿ ವಿವಿಧ ದೇವತೆಗಳ ಆರಾಧನೆ ಮಾಡಿಕೊಂಡು, ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು, ವ್ರತಾಚರಣೆಗಳನ್ನು ಮಾಡಿಕೊಂಡು, ಪುಣ್ಯಗಳನ್ನು ಗಳಿಸ್ಕೊಂಡು, ಅನಂತರ ಅನೇಕ ಜನ್ಮಗಳ ನಂತರ ಕೃಷ್ಣನ ಬಳಿಗೆ ಬರೋದು. ಅದು ಮೆಟ್ಲನ್ನು ಹತ್ಕೊಂಡು ಹೋಗುವ ರೀತಿ. ಆದರೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಟೈಮ್ ಇಲ್ಲ. ನೀವು ಮೆಟ್ಲನ್ನು ಹತ್ಕೊಂಡು ಹೋದ್ರೆ ಅನೇಕ ಕಷ್ಟಗಳು ಬರುತ್ತೆ. ನೀವು ನಿಜವಾಗ್ಲೂ ಆ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವೇ ಇಲ್ವೋ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಕೂಡ ಇಲ್ಲ. ಅದಕ್ಕೋಸ್ಕರ ಮೆಟ್ಲ್ ಮಾರ್ಗದಲ್ಲಿ ಹೋಗಬೇಡಿ. ನಾನು ನಿಮಗೆ ಲಿಫ್ಟಿನ ಸಹಾಯವನ್ನು ನಿಮಗೆ ಕೊಡ್ತಾ ಇದ್ದೇನೆ ಎಂಬುದು ಪ್ರಭುಪಾದರ. ನೀವು ಲಿಫ್ಟ್ ಏನು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಮಹಾಮಂತ್ರವನ್ನು ಸದಾ ಜಪಿಸ್ತಾ ಇರೋರು ಯಾರೋ ಅವರು ಲಿಫ್ಟಿನ ಮಾರ್ಗದಲ್ಲಿ ಹೋಗ್ತಾ ಇದ್ರು. ಲಿಫ್ಟಿನ ಮಾರ್ಗ ಇದನ್ನು ನಾವು ಗಟ್ಟಿಯಾಗಿ ಇಟ್ಕೋಬೇಕು. ನಾವು ಭಾನುವಾರ ಮಾತ್ರ ದೇವಸ್ಥಾನಕ್ಕೆ ಬಂದಾಗ ಮಾತ್ರ ಜಪ ಮಾಡ್ತೀರಿ, ಹಾಗಲ್ಲ. ಪ್ರತಿ ದಿವಸ ಜಪವಾಟ ಮಾಡಬೇಕು, ಪ್ರತಿ ದಿವಸ. ಸೊ ಅದಕ್ಕೋಸ್ಕರ ಧರಣಿ ದೇವಿ ದೇವತೆಗಳ ಪರಿಸ್ಥಿತಿಯನ್ನು ಕಂಡು ಅವಳು ದುಃಖವನ್ನು ಪಡ್ತಾ ಇದ್ದಾರೆ. ಯಾರು ನಿಜವಾಗ್ಲೂ ದೇವತೆಗಳ ಮನಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳಲ್ಲ, ಕಲಿಯುಗದಲ್ಲಿ ಅಧರ್ಮದ ಹಾದಿಯನ್ನ ತುಳಿತಾರೆ. ದೇವತೆಗಳಿಗೂ ಕೂಡ ಕಷ್ಟ ಆಗುತ್ತಾರೆ ವಿಧ ಭಾವಗಳನ್ನು ನೋಡಿ. ಅದಕ್ಕೆ ಅವರ ದುಃಖವನ್ನು ಕಂಡು ನಾನು ದುಃಖ ಪಡ್ತಾ ಇದ್ದೇನೆ ಅನ್ನೋದು ಧರಣಿ ದೇವಿಯ ಮಾತು. ಮತ್ತೆ ಪಿತೃನ್ ಅಂದ್ರೆ ಯಾವುದು? ಪಿತೃ ಲೋಕದ ನಿವಾಸಿಗಳು. ಪಿತೃಲೋಕ ಅನ್ನೋದು ಒಂದು ಉನ್ನತವಾದ ಲೋಕ. ಯಾರು ಅನೇಕ ಮಾಡಿರ್ತಾರೋ ಅವರು ಪಿತೃಲೋಕಕ್ಕೆ ಹೋಗ್ತಾರೆ. ಪಿತೃಲೋಕಕ್ಕೆ ಹೋಗೋದಿಕ್ಕೆ ಶ್ರಾದ್ದ ಅನ್ನುವುದು ಅಗತ್ಯ. ಈ ಯಾರಾದರೂ ಸತ್ತು ಹೋದ್ರೆ ವೈದಿಕಗಳ ಪ್ರಕಾರ, ಬೇರ ಮಾರ್ಗದ ಪ್ರಕಾರ, ಕರ್ಮಕಾಂಡದ ಪ್ರಕಾರ ಶ್ರಾದ್ದವನ್ನು ಮಾಡಬೇಕು. ಶ್ರಾದ್ದ ಅಂದ್ರೆ ಅದಕ್ಕೆ ಸರಿಯಾದ ಕ್ವಾಲಿಫೈಡ್ ಬ್ರಾಹ್ಮಣನು ಇರಬೇಕು. ಮತ್ತೆ ಆ ವಿಧಿ ನಿಯಮಗಳನ್ನೆಲ್ಲ ಸರಿಯಾಗಿ ಪಾಲಿಸಿ ಶ್ರದ್ಧೆಯಿಂದ ಮಾಡುವ ಪ್ರಕ್ರಿಯೆಗೆ ಶ್ರಾದ್ದ ಅಂತ ಹೆಸರು. ಆದ್ರೆ ಈ ಕಲಿಯುಗದಲ್ಲಿ ಶ್ರಾದ್ದ ಮಾಡೋದು ಕೂಡ ಒಂದು ಬಿಸ್ನೆಸ್ ಆಗೋದಿದೆ. ಇವ ನಮ್ಮ ಮಲ್ಲೇಶ್ವರ ಮಂತ್ರ ಹೋದ್ರೆ ಅನೇಕ ಮಂದಿ ಅವ್ರೇನು ಮಾಡ್ತಾರೆ, ಒಂದು ಸಾಲಾಕಿ ಶ್ರಾಂತಗಳನ್ನ ಮಾಡುವ ಒಂದು ಮಠಗಳನ್ನ ಇಟ್ಕೊಂಡಿರ್ತಾರೆ. ಸೊ ಏನು ಅಂದ್ರೆ ಯಾರು ತಮ್ಮ ಮನೆಯಲ್ಲಿ ಶ್ರಾದ್ದಗಳನ್ನು ಮಾಡೋದು ಸಾಧ್ಯ ಇಲ್ವೋ ಅವರು ಬಂದು ಅಲ್ಲಿ ದುಡ್ಡನ್ನು ಕೊಟ್ಟು, 1000 ರೂಪಾಯಿಗಳನ್ನು ಕೊಟ್ಟು ಅವರು ಶ್ರಾದ್ದವನ್ನು ಮಾಡ್ತಾರೆ. ಆದರೆ ಆ ಬ್ರಾಹ್ಮಣರು ಯಾರು ಶ್ರಾದ್ದಗಳನ್ನು ಮಾಡ್ತಾ ಇದ್ದಾರೋ ಅವ್ರು ನಿಜವಾಗ್ಲೂ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಇದ್ದಾರಾ? ಅದು ಯಾರೂ ನೋಡಲ್ಲ. ಅದನ್ನ ಹೀಗೋ ನಾನು ಮಾಡಬೇಕು, ಶ್ರಾದ್ದ ಮಾಡಬೇಕು, ಸೆಂಟಿಮೆಂಟಿಂದ ಅವ್ರು ಮಾಡ್ತಾರೆ. ಆದರೆ ನಮ್ಮ ವೈದಿಕ ಗ್ರಂಥಗಳನ್ನು ಏನು ಹೇಳಿದ್ದಾರೆ ಅಂದರೆ ನಮಗೆ ಕೇಳಿದ್ರೆ ಇದು ಬಹಳ ನಮಗೆ ದಿಗ್ಭ್ರಮೆ ಆಗುತ್ತೆ. ಏನು? ಶ್ರಾದ್ದವನ್ನ ಮಾಡಿಸುವ ಬ್ರಾಹ್ಮಣ ಮತ್ತೆ ಶ್ರಾದ್ದವನ್ನು ಮಾಡ್ತಾ ಇರುವ ಕರ್ತೃ
ಇವರಿಬ್ಬರು ಕೂಡ ಹರಿಭಕ್ತರಾಗದೇ ಇದ್ರೆ ಆ ಶ್ರಾದ್ದ ಮಾಡಿ ಪ್ರಯೋಜನ ಇಲ್ಲ ಅನ್ನೋದು ಮಾತು. ಯಾರು ಅಂದ್ರೆ ಪುತ್ರ ಅಂದ್ರೆ ಯಾವ ಬುನ್ನಾಮ ನರಕ ತ್ರಾಯತೆ ಇತಿ ಪುತ್ರ ಅಂದ್ರೆ ಯಾರು ತಮ್ಮ ಪಿತೃಗಳನ್ನ ನರಕಕ್ಕೆ ಹೋಗುವುದನ್ನ ತಪ್ಪಿಸಿ ಅವರಿಗೆ ಉತ್ತಮ ಗತಿಯನ್ನು ಕೊಡ್ತಾನೋ ಅವನು ನಿಜವಾದ ಪುತ್ರ. ಅದು ಪುತ್ರ ಪದದ ಶಬ್ದದ ಅರ್ಥ. ಸೊ ನಿಜವಾಗ್ಲೂ ನಾವು ನಮ್ಮ ತಂದೆ ತಾಯಿಗಳಿಗೆ ಅಥವಾ ನಮ್ಮ ಪಿತೃಗಳಿಗೆ ಸದ್ಗತಿಯನ್ನು ಕೊಡಬೇಕು ಅನ್ನುವ ನಮ್ಮ ಉದ್ದೇಶ ಆಗಿದ್ದರೆ ನಾವು ಭಗವಂತನ ಭಕ್ತಿಯಲ್ಲಿ ತೊಡಗಿಕೊಳ್ಬೇಕು. ಯಾರು ಭಗವಂತನ ಭಕ್ತರಾಗ್ತಾರೋ ಅಂಥವರಿಗೆ ತಮಗೆ ತಾವು ಮಾತ್ರ ಸದ್ಗತಿಯನ್ನು ಪಡೆಯುವುದಲ್ಲ, ತಮ್ಮ ಪಿತೃಗಳಿಗೂ ಕೂಡ ಪಿತೃಗಳಿಗೂ ಕೂಡ ಅವರಿಗೆ ಸದ್ಗತಿಯನ್ನು ಕೊಡ್ತಾರೆ. ಇದು 7ನೇ ಸ್ಕಂದದಲ್ಲಿ ಸ್ವತಃ ನರಸಿಂಹದೇವ ಪ್ರಹ್ಲಾದನಿಗೆ ಹೇಳಿರುವ ಮಾತು. ಹಿರಣ್ಯಕಶಿಪುವನ್ನು ವಧ ಮಾಡಿ ಸಂಹಾರ ಮಾಡಿ ನರಸಿಂಹದೇವ ಕೂತ್ಕೊಂಡಿರ್ತಾನೆ. ಆದರೆ ಅವಳಿಗೆ ಬಹಳ ಕೋಪ ಇರುತ್ತೆ. ಇಲ್ಲ, ಆ ದೈತ್ಯನನ್ನು ಕೊಂದು ಮೇಲೆ ಕೂಡ ಅವನಿಗೆ ಕೋಪ ನರಸಿಂಹದೇವರಿಗೆ. ಯಾಕೆ? ನನ್ನ ಭಕ್ತನಾದ ಶುದ್ಧ ಭಕ್ತನಾದ ಪ್ರಹ್ಲಾದನ ಮೇಲೆ ಇಷ್ಟೊಂದು ಅತ್ಯಾಚಾರ ನಡೀತಲ್ಲ, ಅದನ್ನು ಹೇಗೆ ನಾನು ಸಹಿಸ್ಕೊಳ್ಳೋದು ಸಾಧ್ಯ ಅನ್ನೋದು ಭಗವಂತನ ಮನಸ್ಸು. ಅದಕ್ಕೆ ಬಹಳ ಕೋಪದಿಂದ ಇರ್ತಾರೆ. ಎಲ್ಲ ದೇವತೆಗಳು ಕೂಡ ಆ ನರಸಿಂಹ ದೇವರ ಬಳಿಗೆ ಹೋಗಿ ಮಾತನಾಡಿಸೋರು ಕೂಡ ಅವ್ರಿಗೂ ಕೂಡ ಬಹಳ ಭಯ ಆಗ್ತಾ ಇತ್ತಂತೆ. ಬ್ರಹ್ಮದೇವರಿಗೂ ಶಿವರಿಗೂ ಎಲ್ಲರಿಗೂ ಭಯ. ಹೇಗೆ ನಾನು ಹೋಗೋದು ಸಾಧ್ಯ ಇಲ್ಲ, ಬಹಳ ಉಗ್ರವಾದ ರೂಪದಲ್ಲಿ ಇದ್ದಾನೆ ಭಗವಂತ. ಆಗ ಬ್ರಹ್ಮದೇವ ಆ ಬಾಲಕನಾದ ಪ್ರಹ್ಲಾದನನ್ನ ಕಳಿಸ್ತಾನೆ. ನೀನು ಹೋಗಪ್ಪ, ನಿನಗೋಸ್ಕರನೇ ಭಗವಂತ ಬಂದಿರೋದು, ನೀನು ಹೋಗ್ಬಿಟ್ಟು ಏನಾದರೂ ಹೇಳು, ಆಗ ಅವನು ಸುಪ್ರೀತನಾಗಬಹುದು ಅಂತ ಹೇಳ್ಬಿಟ್ಟು ಆ 5 ವರ್ಷದ ಬಾಲಕನನ್ನ ಕಳಿಸ್ತಾರೆ ಬ್ರಹ್ಮದೇವ್. ನೀನು ಹೋಗುವ ಕಡೆಗೆ ಲಕ್ಷ್ಮೀದೇವಿ ಕೂಡ ಭಯ ಆಯ್ತಂತೆ. ಇಂತಹ ಯಾವಾಗಲೂ ನಾನು ಭಗವಂತನನ್ನ ಶಾಂತಾಕಾರಂ ಭುಜಗಶಯನಂ ವಿವೇ ರೂಪದಲ್ಲಿ ನಾನು ನೋಡಿಸ್ತೇನೆ, ಶಾಂತವಾಗಿ ಇರ್ತಾನೆ ವಿಷ್ಣುಮೂರ್ತಿ. ಆದರೆ ಇಲ್ಲಿ ನೋಡಿ ಎಷ್ಟೊಂದು ಕೋಪದಿಂದ ಇದ್ದಾನೆ, ಎಷ್ಟೊಂದು ಉಗ್ರ ರೂಪದಲ್ಲಿದ್ದಾನೆ. ನನಗೂ ಕೂಡ ಹೋಗೋದು ಕಷ್ಟ, ನನಗೂ ಕೂಡ ಭಯ ಅಂತ ಲಕ್ಷ್ಮೀದೇವಿ ಕೂಡ ಹಿಂದೆ ಇರ್ತಾರೆ ಅಂತ. ಆಗ ಪ್ರಹ್ಲಾದರು ಹೊಡ್ತಾರೆ. ಆಗ ಅವರು ಸ್ತುತಿಯನ್ನು ಮಾಡ್ತಾರೆ, ಭಗವಂತನಿಗೆ ಸ್ತುತಿಯನ್ನು ಮಾಡ್ತಾರೆ. ಆ ಸ್ತುತಿಯನ್ನು ಕೇಳಿ ನರಸಿಂಹದೇವರಿಗೆ ಬಹಳ ಕರುಣೆ ಹುಟ್ಟ. ಆಗ ಅವರು ಶಾಂತರ ಅಲ್ಲ, ನರಸಿಂಹದೇವರು ಶಾಂತರಾದ್ಮೇಲೆ ನರಸಿಂಹದೇವರು ಕೇಳ್ತಾರೆ ಪ್ರಹ್ಲಾದನಿಗೆ, ಪ್ರಹ್ಲಾದ, ನಿನ್ನ ಭಕ್ತಿ ಸೇವೆಯಿಂದ ನನಗೆ ಬಹಳ ಸಂತೃಪ್ತಿ ಆಗಿದೆ, ನಿನಗೆ ಏನು ಬೇಕು ವರ ಕೇಳು ನನ್ನನ್ನು ಅಂತ ಕೇಳ್ತಾರೆ. ಆ ನರಸಿಂಹದೇವರು ಭಗವಂತನೇ ಕೇಳ್ತಾ ಇದ್ದ, ಏನು ವರ ಬೇಕು ಕೇಳಪ್ಪ ನಿಮಗೆ. ಆಗ ಪ್ರಹ್ಲಾದರು ಹೇಳಿದಾನೆ, ಇದೇನು ಒಂದು ಬಿಸ್ನೆಸ್ ನನಗೂ ನಿನಗೂ ವ್ಯಾಪಾರ ನಡೀತಾ ಇದೆಯಾ? ನಾನು ನಿನ್ಗೆ ಏನಾದರೂ ಕೊಡ್ತೀನಿ ಮತ್ತು ನೀನು ನನಗೆ ಪಾವತಿ ಮಾಡ್ತೀಯಾ? ಇದೇನು ಒಂದು ಬಿಸ್ನೆಸ್ ನಡೀತಾ ಇದೆ, ನನಗೆ ಬೇಡ, ನನಗೆ ಏನು ಬೇಡ. ನನ್ನ ತಂದೆ ಘೋರ ತಪಸ್ ಮಾಡಿ ವರದಾನಗಳನ್ನು ಪಡೆದ, 1 ನಿಮಿಷದಲ್ಲಿ ಆ ವರದಾನಗಳನ್ನು ನೀನು ಚೂರು ಮಾಡಿಬಿಟ್ಟೆ ಅಲ್ವಾ? ಅಂಥ ವರಗಳನ್ನು ಪಡೆದು ಏನು ಪ್ರಯೋಜನ? ನನಗೇನು ವರ ಬೇಡ, ಸದಾ ನಿನ್ನ ಸೇವೆಯಲ್ಲೇ ತೊಡಗಿಕೊಂಡಿರುವ ವರದಾನವನ್ನು ನನಗೆ ಕೊಡು, ಯಾವಾಗ ನಿನ್ನ ಸ್ಮರಣೆಯನ್ನೇ ನಾನು ಮಾಡಬೇಕು, ಇಂತಹ ವರದಾನವನ್ನು ಕೊಡು. ನಿನ್ನ ಶುದ್ಧ ಭಕ್ತರಾದ ನಾರದರ ಸೇವೆಯಲ್ಲಿ ನಾನು ಸದಾ ತೊಡಗಿರಬೇಕು, ಈ ವರದಾನವನ್ನು ಕೊಡು. ಇದು ಪ್ರಹ್ಲಾದರು ಭಗವಂತನಲ್ಲಿ ಕೇಳುವ ವರ. ಅದಾದ ಮೇಲೆ ನರಸಿಂಹದೇವನು ಹೇಳ್ತಾರೆ, ಇಲ್ಲ ನನಗೆ ಇನ್ನೊಂದು ವರ ಕೊಡಲೇಬೇಕು, ಏನ್ ಬೇಕು ಕೇಳು ಅಂತ. ಆಗ ಪ್ರಹ್ಲಾದರು ಹೇಳ್ತಾನೆ, ನೋಡು, ನನ್ನ ತಂದೆ ನಿನ್ನ ವೈರಿ ಆಗಿದ್ದ, ನಿನ್ನನ್ನು ವೈರಿ ಅಂತ ಭಾವಿಸಿದ್ದ, ಅದಕ್ಕೋಸ್ಕರ ಅವನ ಶರೀರಕ್ಕೆ ನೀನು ದಂಡನೆಯನ್ನು ಕೊಟ್ಟಿದ್ದೀಯ, ಅವನ ಆತ್ಮಕ್ಕೆ ದಯವಿಟ್ಟು ಮುಕ್ತಿಯನ್ನು ಕೊಡುನು ಅಂತ ಕೇಳ್ತ ಪ್ರಹ್ಲಾದರು. ನೋಡಿ, ಇದು ನಿಜವಾದ ಪುತ್ರನ ಲಕ್ಷಣ. ತಂದೆಗೆ ಸದ್ಗತಿ ಬೇಕು ಅಂತ ಯೋಚಿಸುವವರು ನಿಜವಾದ ಪುತ್ರರು. ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನ ಕೊಡೋದಿಲ್ಲ.
ಅದಕ್ಕೋಸ್ಕರ ಅವನು ಸತ್ತ ಮೇಲೆ ಅವರಿಗೆ ಅಂತ್ಯ ಸಂಸ್ಕಾರ ಕೂಡ ಸರಿಯಾಗಿ ಅವರು ಮಾಡೋದಿಲ್ಲ ಮಕ್ಕಳು ಅಲ್ವಾ. ನೀವು ಸಂಸ್ಕಾರ ಕೊಡಲ್ಲ, ನಿಮಗೆ ಅಂತ್ಯ ಸಂಸ್ಕಾರ ಇಲ್ಲ ಅಲ್ವಾ. ಅದೇ ಮಾಡೋದು, ಅದೇ ಅರ್ಥ ಇರೋದು ಕಲಿಯುವುದು. ಸೊ ಆಗ ನರಸಿಂಹದೇವರು ಕೇಳ್ತಾನೆ, ಏನು ಈ ಪ್ರಹ್ಲಾದ, ನೀನು ಇದನ್ನು ಕೇಳಲೇಬೇಕಾಗಿಲ್ಲ. ನೀನು ಈ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀಯಲ್ಲ, ಈ ಕುಟುಂಬದಲ್ಲಿ ಹುಟ್ಟಿದ್ದೀಯ, ಅದಕ್ಕೋಸ್ಕರ ನಿನ್ನ ತಂದೆ ಅವರ ತಂದೆ 21 ತಲೆಮಾರುಗಳಿಗೆ ನಾನು ಮುಕ್ತಿಯನ್ನು ಕೊಟ್ಟಿದ್ದೇನೆ ಆಲ್ರೆಡಿ. ಪ್ರಭುಪಾದರು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಇದು ಭಕ್ತನಾದವನು ತನ್ನ ತಂದೆ ತಾಯಿಗಳಿಗೆ, ತನ್ನ ಪಿತೃಗಳಿಗೆ ಮಾಡುವ ನಿಜವಾದ ಸೇವೆ. ನಾನು ಬದುಕಿರುವಾಗ ನಮಗೆ ಕಾರು ಬೇಕು, ನನಗೆ ಒಳ್ಳೆ ಬಂಗ್ಲೋ ಬೇಕು, 30-40 ಸೈಟ್ ಬೇಕು, ಇಂಥದನ್ನ ಯಾರು ಕೊಡ್ಬೋದು. ಆದರೆ ಒಬ್ಬ ಭಗವಂತನ ಭಕ್ತನಾದ ಮಗನಿಂದ ಮಾತ್ರ ಕೊಡಲು ಸಾಧ್ಯವಾದದ್ದು ಏನು? ಮುಕ್ತಿ. ಸೊ ನಾವು ಭಗವಂತನ ಸೇವೆ ಮಾಡಿದ್ರೆ ನಮ್ಮ ತಂದೆ ತಾಯಿಯವರಿಗೆ ಭಗವಂತ ಮುಕ್ತಿಯನ್ನು ಕೊಡ್ತಾನೆ. ಅವರು ಭಕ್ತಿ ಸೇವೆ ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ, ನಾವು ಚೆನ್ನಾಗಿ ಸೇವೆಯನ್ನು ಮಾಡಬೇಕು, ನಾವು ಹರಿನಾಮವನ್ನು ಸರಿಯಾಗಿ ಜಪ ಮಾಡಬೇಕು, ಭಾಗವತವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಮಾಡಿದ್ರೆ ಭಗವಂತ ನಮಗ್ ಮಾತ್ರ ಅಲ್ಲ, ನಮಗೆ ಸಂಬಂಧಪಟ್ಟಿರುವರ ಅವರಿಗೆಲ್ಲ ಒಳ್ಳೆಯದನ್ನ ಸದ್ಗತಿಯನ್ನು ಕೊಡ್ತಾನೆ. ಸೊ ಇದು ನಿಜವಾದ ನಾವು ಭಕ್ತಿಯಲ್ಲಿ ತೊಡಗಿಕೊಟ್ಟರೆ ನಮಗೆ ಆಗುವ ಲಾಭ. ಸೊ ಮತ್ತೆ ಋಷಿಗಳ ಬಗ್ಗೆ ಕೂಡ ಧರಣಿ ದೇವಿ ದುಃಖ ಪಡ್ತಾ ಇದ್ದಾಳೆ. ಯಾಕೆಂದ್ರೆ ಋಷಿಗಳು ನಮಗೋಸ್ಕರ ವೇದಗಳನ್ನು ಕೊಟ್ಟಿದ್ದಾರೆ, ಆದ್ರೆ ಅದನ್ನ ನಾವು ಕಲಿಯುಗದಲ್ಲಿ ಯಾರು ಓದುತ್ತಾ ಇಲ್ಲ, ಅದರ ಬಗ್ಗೆ ಅರ್ಥ ಮಾಡ್ಕೊತಾ ಇಲ್ಲ. ಸೊ ಋಷಿಗಳು ಮಾಡಿರುವ ಕೆಲಸ ಎಲ್ಲ ನಿಷ್ಪ್ರಯೋಜಕವಾದೋಯ್ತು ಅನ್ನೋದು ಧರಣಿ ದೇವಿಯ ದುಃಖದ ಕಾರಣ. ಮತ್ತೆ ಮತ್ತೆ ಇನ್ನೊಂದೇನು, ಸಾಧೂನ್ ಅಂದ್ರೆ ಭಗವಂತರ ಭಕ್ತರು. ಕಲಿಯುಗದಲ್ಲಿ ನಿಜವಾದ ಭಕ್ತರ ಬಗ್ಗೆ ಅವರಿಗೆ ಯಾರು ಗೌರವವನ್ನು ಕೊಡೋಲ್ಲ. ಯಾರು ಭೋಂಗಿಗಳಾಗಿ ಇರ್ತಾರೋ ಅವರನ್ನ ಭಕ್ತರು, ಅವರನ್ನ ದೇವರು ಅಂತ ಒಪ್ಕೊಡ್ತಾರೆ. ಸೊ ಇದೊಂದು ವಿಡಂಬನೆಯ ಮಾತು. ಸೊ ನಿಜವಾದ ಸಾಧುಗಳು ಯಾರು, ನಿಜವಾದ ಭಕ್ತರು ಯಾರು ಅಂದ್ರೆ ತಿತಿಕ್ಷವಾದ ಕಾವಣಿಕಾಹ. ಭಾಗವತದ 3ನೇ ಸ್ಕಂದದಲ್ಲಿ ಕಪಿಲ ದೇವರು ಈ ಮಾತನ್ನು ಹೇಳ್ತಾರೆ. ನಿಜವಾದ ಸಾಧುಗಳು ಯಾರು? ತಿತಿಕ್ಷವಾಹ ಕಾರುಣಿಕಾಹ ಅಜಾತ ಶತ್ರವ ಶಾತ್ತಾಹ ಸಾಧುನಾಂ ಸಾಧುಭೂಷಣ ಸಾಧುಭೂಷಣ. ಸೊ ಯಾರು ತಾಳ್ಮೆಯನ್ನು ಹೊಂದಿರ್ತಾರೋ, ಸಹನೆಯನ್ನು ಹೊಂದಿರ್ತಾರೋ, ಮತ್ತೆ ಇತರರ ಬಗ್ಗೆ ಕರುಣೆಯನ್ನ ಹೊಂದಿರ್ತಾರೋ, ಯಾರು ಅಜಾತ ಶತ್ರುಗಳು, ಯಾರನ್ನ ತನ್ನ ಶತ್ರುಗಳನ್ನಾಗಿ ಭಾವಿಸುವುದಿಲ್ಲವೋ, ಎಲ್ಲರನ್ನ ಭಗವಂತನ ಅಂಶಗಳಾಗಿ ನೋಡ್ತಾರೋ, ಮತ್ತೆ ಯಾರು ಶಾಂತರಾಗಿರ್ತಾರೋ, ವಿಭಾಬರಸ್ತಿಯ ಕೂಡ ಶಾಂತರಾಗಿರ್ತಾರೋ, ಮತ್ತೆ ಯಾರು ಶಾಸ್ತ್ರಗಳಲ್ಲಿ ಕೊಟ್ಟಿರುವ ರೀತಿ ತನ್ನ ಜೀವನವನ್ನ ನಡೆಸ್ತಾರೋ ಅಂತವರು ನಿಜವಾದ ಸಾಧುಗಳು, ಭಗವದ್ ಭಕ್ತರು ನಿಜವಾದ ಸಾಧುಗಳು. ಸೊ ಅಂತಹ ನಿಜವಾದ ಸಾಧುಗಳ ಬಗ್ಗೆ ನನಗೆ ದುಃಖ ಆಗ್ತಾ ಇದೆ ಅನ್ನೋದು ಧರಣಿ ದೇವಿಯ ಮಾತು. ಮತ್ತೆ ಕಡೆಯಲ್ಲಿ ವರ್ಣಾಶ್ರಮಾನ್ ಸ್ಥತಾನಂ, ವರ್ಣ ಮತ್ತೆ ಆಶ್ರಮದಲ್ಲಿ ನಂಬಿಕೆ ಇಟ್ಟುಕೊಂಡಿರುವವರು ಕೂಡ ಅಂಥವರ ಬಗ್ಗೆ ಕೂಡ ನನಗೆ ದುಃಖ ಆಗ್ತಾ ಇದೆ. ಯಾಕೆಂದ್ರೆ ಕಲಿಯುಗದಲ್ಲಿ ವರ್ಣ ಮತ್ತೆ ಆಶ್ರಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪಾಲನೆ ಮಾಡುವವರು ಇಲ್ಲ. ರೂಪಾದ ಒಂದು ಮಾತನ್ನು ಹೇಳ್ತಾರೆ, ಈ ವರ್ಣಾಶ್ರಮ ಅನ್ನೋದು ಏನು? ಇದೊಂದು ಜಾತಿ ಪದ್ಧತಿನ ಅಲ್ಲ. ವರ್ಣಾಶ್ರಮ ಅಂದ್ರೆ ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ರೀತಿಯ ವರ್ಣಗಳು ಏನಕ್ಕೆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಗುಣಗಳ ಮೂಲಕ ಭಗವಂತನ ಆರಾಧನೆ ಮಾಡೋಕ್ಕೆ ಈ ವರ್ಣಾಶ್ರಮ ಪದ್ಧತಿ ಇರೋದು. ಕೆಲವರಿಗೆ ಬ್ರಾಹ್ಮಣರ ಸ್ವಭಾವ ಇರುತ್ತೆ, ಕೆಲವರಿಗೆ ಕ್ಷತ್ರಿಯರ ಹೋರಾಡುವ ಸ್ವಭಾವ ಇರುತ್ತೆ, ಕೆಲವರು ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ, ಅವರು ವೈಶ್ಯರು, ಕೆಲವರು ಸೇವೆಯ ಮನೋಭಾವ ಹೊಂದಿರ್ತಾರೆ, ಅವರು ಶೂದ್ರರು. ಎಲ್ಲರೂ ತಮ್ಮ ತಮ್ಮ ಗುಣಗಳ ಅನುಸಾರವಾಗಿ ಕಾರ್ಯಗಳನ್ನು ಮಾಡಿಕೊಂಡು ಭಗವಂತನ ಸೇವೆಯನ್ನು ಮಾಡಿ ಪರಿಪೂರ್ಣತೆಯನ್ನು ಹೊಂದಬಹುದು ಅನ್ನೋದು ಕೃಷ್ಣನ ಉದ್ದೇಶ. ಆ ಉದ್ದೇಶದಿಂದ ಈ ವರ್ಣ ಪದ್ಧತಿಯನ್ನ ಭಗವಂತ ಸೃಷ್ಟಿ ಮಾಡಿರೋದು. ಆದ್ರೆ ಅದನ್ನ ಕಲಿಯುಗದಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಯಾರಲ್ಲಿ ನಿಜವಾದ ಕ್ವಾಲಿಫಿಕೇಶನ್ ಇಲ್ಲವೋ ಅಂತಹ ಬ್ರಾಹ್ಮಣರು ಅದನ್ನ ಒಂದು
ಸ್ವತಃ ತಮ್ಮ ಲಾಭಕ್ಕಾಗಿ ದುರುಪಯೋಗ ಮಾಡಿಕೊಂಡು ಅದನ್ನು ಹೊರಗೆಡಿಸ್ಬಿಟ್ರು. ಇದನ್ನ ಮನಗಂಡು ಧರಣಿ ದೇವಿ ದುಃಖ ಪಡ್ತಾ ಇದ್ದಾರೆ. ಎಂತಹ ಒಳ್ಳೆಯ ಭಗವಂತ ನಿರ್ಮಿತ ಪದ್ಧತಿ ಇದು. ಇದು ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ಪದ್ಧತಿ ಆಗಿದೆ. ಇದು ವರ್ಣಾಶ್ರಮ ಪದ್ಧತಿ. ಆದ್ರೆ ಇದು ಕೂಡ ಕಲಿಯುಗದಲ್ಲಿ ಅದು ಕೂಡ ತಪ್ಪಾಗೋಯ್ತು. ಅಂದ್ರೆ ಯಾರು ಅರ್ಥ ಮಾಡ್ಕೊಂಡಿಲ್ಲ, ಅದನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಧರಣಿ ದೇವಿ ದುಃಖವನ್ನ ಪಡ್ತಾ ಇದ್ದಾಳೆ. ಅದು ಮುಂದಿನ ಶ್ಲೋಕ. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಪರದುಃಖ ದುಃಖಿ, ಬೇರೆಯವರ ದುಃಖವನ್ನು ಕಂಡು ಯಾರು ದುಃಖವನ್ನು ಪಡ್ಕೋತಾನೋ ಅವರು ನಿಜವಾದ ವೈಷ್ಣವ. ಸೊ ಈಗ ನಾವು ಬುಕ್ ಮ್ಯಾರಥಾನ್ ನಡೀತಾ ಇದೆ, ಎಲ್ಲರೂ ಭಾಗವಹಿಸ್ಬೇಕು. ಎಲ್ಲರೂ ಈ ಪ್ರಪಂಚದಲ್ಲಿ ದುಃಖವನ್ನೇ ಅನುಭವಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಕೃಷ್ಣನನ್ನ ಮರೆತೋಗಿದ್ದಾರೆ. ನಮ್ಮ ದುಃಖಗಳ ಮೂಲ ಕಾರಣ ಏನು? ನಾವು ಕೃಷ್ಣನನ್ನ ಮರೆತಿದ್ದೇವೆ. ನಾವು ಈ ಬುಕ್ ಮ್ಯಾರಥಾನ್ ಇಂದ ಏನ್ ಮಾಡಬೇಕು? ಯಾರ್ಯಾರು ಕೃಷ್ಣನನ್ನ ಮರೆತಿದ್ದಾರಲ್ಲ, ಒಬ್ಬೊಬ್ಬರಾಗಿ ಅವರನ್ನು ಹೋಗಿ ಭೇಟಿ ಮಾಡಿ ಒಂದು ಭಗವದ್ಗೀತೆಯನ್ನು ಕೊಡಬೇಕು. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ ಅಂತ ದಾಸಪದಿ ಹೇಳ್ತಾರೆ. ಕಮಲನಾಭನಾದ ಕೃಷ್ಣನು ನಮಗೆಲ್ಲ ಕಾಗದವನ್ನು ಬರೆದಿದ್ದಾನಂತೆ, ದಾಸರು ಹೇಳ್ತಾರೆ. ಅದೇ ಭಗವದ್ಗೀತಾ. ಕಮಲನಾಭನಾದ ಕೃಷ್ಣನು ನಮಗೆ ಕಾಗದವನ್ನು ಬರೆದಿಲ್ಲ. ಆ ಕಾಗದವನ್ನು ಓದಿಕೊಂಡು ಕಾಲ ಕಳಿಬೇಕಂತೆ. ಆ ಕಾಗದದಲ್ಲಿ ಏನ್ ಹೇಳಿದ್ದಾರೆ? ಕಾಮ ಕ್ರೋಧಗಳನ್ನು ಬಿಡಿರೆಂಬೋ ಕಾಗದ ಬಂದಿದೆ, ನೇಮ ನಿಷ್ಠೆಗಳಿಂದ ಇರಿರೆಂಬೋ ಕಾಗದ ಬಂದಿದೆ, ನಮ್ಮ ಕಾಮನೆಯನ್ನು ತಾನೇ ಬರೆದ ಕಾಗದ ಬಂದಿದೆ. ಬಹಳ ಚೆನ್ನಾಗಿದೆ ಆ ಕೀರ್ತನೆ. ಆ ಭಗವಂತ ಸ್ವತಃ ನಮಗೋಸ್ಕರ ಈ ಕಾಗದವನ್ನು ಬರೆದಿದ್ದಾನೆ, ಆದ್ರೆ ನಮ್ಗೆ ಗೊತ್ತೇ ಇಲ್ಲ ಕಾಗದ ಬಂದಿದೆ ಅಂತ. ಅದಕ್ಕೋಸ್ಕರ ನಾವೆಲ್ಲ ಪೋಸ್ಟ್ ಮ್ಯಾನ್ಗಳಾಗಿ ಹೋಗಿ ಭಗವಂತನ ಪೋಸ್ಟ್ ಮ್ಯಾನ್ಗಳು ನಾವು ನೋಡಿ. ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಪ್ರಭುಪಾದರು. ನಾವು ಸಾಮಾನ್ಯವಾದ ಪುಸ್ತಕವನ್ನು ಕೊಡ್ತಾ ಇಲ್ಲ ಜನರಿಗೆ. ಭಗವಂತನ ಸ್ವತಃ ತಾನೇ ಬರೆದ ಕಾಗದ ಈ ಭಗವದ್ಗೀತೆ, ಅದನ್ನ ನಾವು ಪೋಸ್ಟ್ ಮ್ಯಾನ್ ಆಗಿ ಯಾರು ಮರ್ತಿದ್ದಾರಲ್ಲ ಭಗವಂತನ ಅವ್ರಿಗೂ ಕೊಡ್ಬೇಕು. ಓದಿ ಇದನ್ನ. ಇದರಿಂದ ನಿಮ್ಮ ಜೀವನ ಪರಿಪೂರ್ಣ ಆಗುತ್ತೆ. ಇದಕ್ಕೆ ಸಂತೋಷಗಳು, ಸುಖ, ನೆಮ್ಮದಿಗಳು ಸಿಗುತ್ತೆ. ಓದಿ ದಯವಿಟ್ಟು ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊ. ಅದೇ ಬುಕ್ ಮ್ಯಾರಥಾನ್. ಎಲ್ಲರೂ ಭಾಗವಹಿಸಿ ಬುಕ್ ಮ್ಯಾರಥಾನ್ ಅಲ್ಲಿ. ಮತ್ತೆ ಇದು ನಿಜವಾದ ಸ್ಪಂದನೆ. ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ಆ ದುಃಖಕ್ಕೆ ಏನು ಸೊಲ್ಯೂಷನ್ ಏನು ಇದೆ? ಭಗವದ್ಗೀತೆಯ ಜ್ಞಾನ. ಇದನ್ನು ನಾವು ಕೊಟ್ಟರೆ ಅವರಿಗೆ ಸಂತೋಷ, ನೆಮ್ಮದಿ, ಸುಖಗಳು ಭಗವಂತ ಅನುಗ್ರಹದಿಂದ ಸಿಗುತ್ತೆ. ಮತ್ತೆ ಪೋಸ್ಟ್ ಮ್ಯಾನ್ಗಳಾದ ನಮಗೇನು ಬರುತ್ತೆ ಅಂತ ನಾನು ಕೇಳ್ಬೋದು. ನಮಗೆ ಭಗವಂತನ ಬಗ್ಗೆ ಇನ್ನೂ ಹೆಚ್ಚು ದೃಢ ಭಕ್ತಿ ಸಿಗುತ್ತೆ. ನಾವು ಇನ್ನೂ ಹೆಚ್ಚು ಭಗವಂತನಿಗೆ ಪ್ರೀತಿ ಪಾತ್ರರಾಗ್ತೇವೆ. ಇದು ಭಗವಂತನಿಗೆ ಹೇಳಿರುವ ಮಾತು. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯಕೃತ್ತಮಃ. ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಈ ಭಗವದ್ಗೀತೆಯ ಜ್ಞಾನವನ್ನು ಬೇರೆಯವರಿಗೆ ಹಂಚುತ್ತಾರೋ ಅಂಥವರಿಗಿಂತ ಮಿಗಿಲಾದ ಪ್ರಿಯ ವ್ಯಕ್ತಿಗಳು ನಮಗಿಲ್ಲ. ಇದು ಕೃಷ್ಣ ಹೇಳುವ ಮಾತು. ಸೊ ಭಗವಂತನಿಗೆ ಪ್ರೀತಿ ಪಾತ್ರರಾಗುವ ಒಂದು ಅವಕಾಶ ನಮಗೆಲ್ಲ ಸಿಕ್ಕಿದೆ. ಸೊ ದಯವಿಟ್ಟು ಈ ಪುಸ್ತಕ ವಿತರಣೆ ಬುಕ್ ಮ್ಯಾರಥಾನ್ ಅಲ್ಲಿ ಚೆನ್ನಾಗಿ ಭಾಗವಹಿಸಿ. ಮತ್ತೆ ಇನ್ನೊಂದೇನು ಅಂದ್ರೆ, ಎಲ್ಲರಿಗೂ ಪುಸ್ತಕ ಹಂಚ್ಬಿಟ್ಟೆ ಅನ್ನೋದಲ್ಲ, ನಾವು ಕೂಡ ಪುಸ್ತಕವನ್ನು ಓದ್ಬೇಕು. ಸೊ ಪ್ರಭುಪಾದರು ಹೇಳಿರೋ ಅದೇ ಮುಖ್ಯ. ನಾವು ಒಂದು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ನಾವೇನು ಮಾಡಿಸ್ತಾ ಬಿಸ್ನೆಸ್ ಅಲ್ಲ, ಇದು ಸೇದೆ ಬೇರೆಯವ್ರಿಗೆ ಸಿಗ್ಬೇಕು ಪುಸ್ತಕ ಅಂತ. ಪ್ಲಸ್ ನಾವು ಓದಬೇಕು. ನಾವು ಓದಿ ಬೇರೆಯವರಿಗೆ ಅದನ್ನ ಅರ್ಥ ಮಾಡುವ ಹಾಗೆ ಹಾಗೆ ಹೇಳಿದ್ರೆ ಅವರು ಕೂಡ ಖಂಡಿತವಾಗ್ಲೂ ಭಕ್ತರಾಗುತ್ತಾರೆ. ಸೊ ಅದಕ್ಕೋಸ್ಕರ ನಾವು ಓದಬೇಕು. ಮತ್ತೆ ಈ ಪುಸ್ತಕವನ್ನ, ಪ್ರಭುಪಾದರ ಪುಸ್ತಕಗಳನ್ನ ಹಂಚಬೇಕು. ಸೊ ಇಲ್ಲಿಗೆ ನಾವು ಇವತ್ತಿನ ಪ್ರವಚನ ಮುಗಿಸೋಣ. ಶ್ರೀಲ ಪ್ರಭುಪಾದ ಕಿ, ಗ್ರಂಥರ ಶ್ರೀಮದ್ ಭಾಗವತ ಕಿ ಜೈ.